ನಮಸ್ಕಾರ ವಿದ್ಯಾರ್ಥಿಗಳೇ. ಜ್ಞಾನತರಂಗ ನೀಟ್ ಮತ್ತು ಸಿಇಟಿ ಕೋಚಿಂಗ್ ಕ್ಲಾಸಸ್ಗಳಿಗೆ ನಮಗೆ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮವನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ PU ಬೋರ್ಡ್ನವರು ಪ್ರಾಯೋಜಕರಾಗಿದ್ದಾರೆ. ಮತ್ತೊಮ್ಮೆ ನಾನು ನಿಮ್ಮ ಪ್ರೊಫೆಸರ್ ಶ್ರೀನಾಥ್. ಇವತ್ತಿನ ದಿನ 3 ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸ್ಟ್ಯಾಟಿಸ್ಟಿಕ್ಸ್ ಮೊದಲನೇದಾಗಿ, ಎರಡನೇದು ಲೀನಿಯರ್ ಇನ್ಇಕ್ವಾಲಿಟೀಸ್, ಮೂರನೇದು ಲೀನಿಯರ್ ಪ್ರೋಗ್ರಾಮಿಂಗ್. ಈ 3 ಕಾನ್ಸೆಪ್ಟ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಸ್ವಲ್ಪ ಲೆಂತಿಯಾಗಿರುತ್ತೆ. ಕೆಲವೊಂದು ಶಾರ್ಟ್ ಆನ್ಸರ್ಸು ಇರುತ್ತೆ, ಕೆಲವೊಂದು ಸ್ವಲ್ಪ ಲಾಂಗ್ ವರ್ಕಿಂಗು ಇರುತ್ತೆ. ಇದರಲ್ಲಿ ಶಾರ್ಟ್ಕಟ್ ಅಂತ ಅಷ್ಟು ಬರೋದಿಲ್ಲ. ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಒಂದು ಸ್ವಲ್ಪ ಶಾರ್ಟ್ಕಟ್ಟನ್ನು ಹೇಳ್ತೀವಿ. ಬೇಸಿಕ್ ಆಗಿ ಇಲ್ಲಿ ಒಂದು ಸ್ವಲ್ಪ ಕಾನ್ಸೆಪ್ಟ್ಸ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ವಿ ಶಲ್ ಗೋ ಟು ದಿ ಕಾನ್ಸೆಪ್ಟ್ಸ್ at the earliest. ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಜ್ಞಾನತರಂಗ CET ಮತ್ತು ನೀಟ್ ಕೋಚಿಂಗ್ ಕ್ಲಾಸಸ್ಗೆ ತಮಗೆ ಸ್ವಾಗತ. ಈ ಕಾರ್ಯಕ್ರಮವನ್ನು PU ಬೋರ್ಡ್ನವರು ಗೌರ್ಮೆಂಟ್ ಆಫ್ ಕರ್ನಾಟಕನವರು ಸ್ಪಾನ್ಸರ್ ಮಾಡಿದ್ದಾರೆ. ನಾನು ನಿಮ್ಮ ಪ್ರೊಫೆಸರ್ ಶ್ರೀನಾಥ್. ಇವತ್ತಿನ ದಿನ ನಿಮಗೆ 3 ಕಾನ್ಸೆಪ್ಟ್ಸನ್ನು ಪಾಠ ಮಾಡ್ತಾ ಇದ್ದೀನಿ ಅಥವಾ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸ್ಟ್ಯಾಟಿಸ್ಟಿಕ್ಸ್, ಲೀನಿಯರ್ ಇನ್ಇಕ್ವಾಲಿಟೀಸ್ ಮತ್ತು ಲೀನಿಯರ್ ಪ್ರೋಗ್ರಾಮಿಂಗ್. ಈ ಸ್ಟ್ಯಾಟಿಸ್ಟಿಕ್ಸು ಮತ್ತು ಲೀನಿಯರ್ ಇನ್ಇಕ್ವಾಲಿಟೀಸು ಈ 2 ಚಾಪ್ಟರ್ಗಳು ನೀವು ಫಸ್ಟ್ PUCನಲ್ಲಿ ಓದಿರ್ತೀರ. ಈ ಲೀನಿಯರ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟು ಇದು ಸೆಕೆಂಡ್ ಇಯರ್ನಲ್ಲಿ ಇದೆ. ಈ ಸ್ಟ್ಯಾಟಿಸ್ಟಿಕ್ಸ್, ಲೀನಿಯರ್ ಇನ್ಇಕ್ವಾಲಿಟೀಸ್ ಮತ್ತು ಲೀನಿಯರ್ ಪ್ರೋಗ್ರಾಮಿಂಗ್ನಲ್ಲಿ ಎಲ್ಲ ಥರ ಪ್ರಾಬ್ಲಮ್ಸ್ಗಳು ಮಿಕ್ಸ್ ಆಗಿದೆ. ಸ್ವಲ್ಪ ಲೆಂತಿ ಪ್ರಾಬ್ಲಮ್ಸ್ ಇರುತ್ತೆ, ಸ್ವಲ್ಪ ಶಾರ್ಟಾಗಿ ಕಾನ್ಸೆಪ್ಟ್ ಬೇಸ್ಡು ಸ್ವಲ್ಪ ಕ್ವಿಕ್ಕಾಗಿ ಆನ್ಸರ್ ಮಾಡೋವಂಥದ್ದು ಇರುತ್ತೆ. ಸೊ ಎಲ್ಲದೂ ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡಿರ್ತೀವಿ. ಅದರಿಂದ ಸ್ಟೂಡೆಂಟ್ಸ್ಗಳು ಸ್ವಲ್ಪ ಗಮನವಿಟ್ಟು ಈ ಪಾಠವನ್ನು ನೋಡಬೇಕು. ಸೊ ಮೊದಲನೇದಾಗಿ ಸ್ಟ್ಯಾಟಿಸ್ಟಿಕ್ಸ್. ಈ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಆಲ್ರೆಡಿ ನೀವು ಹೈಸ್ಕೂಲ್ನಲ್ಲಿ ಎಲ್ಲ ಓದಿರ್ತೀರ. ದಟ್ ಇಸ್ ಈ ಮೀನ್ ಅಥವಾ ಮೀಡಿಯನ್ ಇವೆಲ್ಲ ಓದಿರ್ತೀರ. ಸೊ ಈ ಸೆಕೆಂಡ್ ಇಯರ್ನಲ್ಲಿ ಏನಿದೆ ಅಂತಂದರೆ ಯು ವಿಲ್ ಬಿ ಲರ್ನಿಂಗ್ ಮೋರ್ ಅಬೌಟ್ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಅಂತ. ಈ ಡಿಸ್ಪರ್ಷನ್ ಅಂದರೆ ಈ ಡಾಟಾ ಯಾವ ಥರ ಸ್ಪ್ರೆಡ್ ಆಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಹೇಳ್ತೀನಿ, ಇವಾಗ 3 ನಂಬರ್ ತಗೋತೀನಿ ನಾನು, 6, 7 ಮತ್ತು 8 ಮತ್ತು 6, 6, 6 ಈ ಥರ ತಗೊಂಡಾಗ ಇಲ್ಲೇನಾಗುತ್ತೆ, ಈ ಎರಡನೇ ಡಾಟಾನಲ್ಲಿ ಅಥವಾ ಫಸ್ಟ್ ಡಾಟಾನಲ್ಲಿ ಏನಾಗುತ್ತೆ, ಈ ಸ್ಪ್ರೆಡ್ಡು ಸ್ವಲ್ಪ ಇಲ್ಲಿ ಜಾಸ್ತಿ ಇದೆ. ಅಥವಾ ಇಲ್ಲಿ 3, 7, 10 ಈ ಥರ ತಗೊಂಡಾಗ ಈ ಮಧ್ಯೆ ಇರ್ತಕ್ಕಂಥ ಒಂದು ನಂಬರ್ ಅಥವಾ ನೀವು ಏನಾದರೂ ಒಂದು ಮೀನ್ ಆಗಲಿ ಅಥವಾ ಮೀಡಿಯನ್ ಆಗಲಿ ನೀವು ಕಂಡಿಡಿದಾಗ ಇದು ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಈ ಎರಡನೇ ಸೆಟ್ ಆಫ್ ಡಾಟಾನಲ್ಲಿ 3 ಒಂದಾಗಿರುತ್ತೆ. ಸೊ ಇಲ್ಲಿ ಆ ಸ್ಪ್ರೆಡ್ಡು ಕಡಿಮೆ ಇರುತ್ತೆ. ಸೊ ದಿಸ್ ಮೆಜರ್ ಆಫ್ ಸ್ಪ್ರೆಡ್ ಓನ್ಲಿ ವಿ ಕಾಲ್ ಇಟ್ ಆಸ್ ದಿ ಡಿವಿಯೇಷನ್ ಅಂತ ನಾವು ಕರಿತೀವಿ, ಅಥವಾ ಡಿಸ್ಪರ್ಷನ್ ಅಂತ ಕರಿತೀವಿ. ಸೊ ದಿಸ್ ಮೆಜರ್ಸ್ ಆಫ್ ಡಿಸ್ಪರ್ಷನ್ನಲ್ಲಿ ಯು ಹ್ಯಾವ್ ಸಮ್ ಇಂಪಾರ್ಟೆಂಟ್ ಮೆಜರ್ಸ್: ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ. ಈ ಕ್ವಾರ್ಟೈಲ್ ಡಿವಿಯೇಷನ್ ಅಂತಕ್ಕಂಥದ್ದು ನಿಮಗೆ
ನಿಮ್ಮ ಸಿಲೆಬಸ್ನಲ್ಲಿ ಡಿಸ್ಕಸ್ ಮಾಡಿಲ್ಲ. ರೇಂಜ್ ಅಂತಂದರೆ ಲಾರ್ಜೆಸ್ಟ್ ಮೈನಸ್ ಸ್ಮಾಲೆಸ್ಟ್. ನೆಕ್ಸ್ಟು ಕೋಎಫಿಷಿಯಂಟ್ ಆಫ್ ರೇಂಜ್ ಅಂತ ಕೊಡ್ತಾರೆ. ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ ಬೈ ಲಾರ್ಜೆಸ್ಟ್ ವ್ಯಾಲ್ಯೂ ಪ್ಲಸ್ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ. ನೆಕ್ಸ್ಟ್ ಮೀನ್ ಡಿವಿಯೇಷನ್. ಇದ್ರ ಬಗ್ಗೆ ನಾವು ಜಾಸ್ತಿ ಪ್ರಾಬ್ಲಮ್ಸ್ಗಳನ್ನ ಮಾಡ್ತೀವಿ. ಮೀನ್ ಡಿವಿಯೇಷನ್ ಅಬೌಟ್ ಎ, ಅದನ್ನು MD ಆಫ್ ಎ ಅಂತ ಬರೆದಿದ್ದೀವಿ. ಸೊ ಸಮ್ ಆಫ್ ಆಲ್ ದಿ ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಆಫ್ ಡಿವಿಯೇಷನ್ಸ್ ಫ್ರಮ್ ಎ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 3 and 5 ಮತ್ತು 5 and 7, 3 ಮತ್ತು 5ಗೆ ಅಂತರ ಎಷ್ಟಿದೆ ಅಂತಂದರೆ 2, 5 and 7ಗೆ ಅಂತರ ಎಷ್ಟು 2. ಸೊ ಅಲ್ಲಿ ನಾವು ಆ ನೆಗೆಟಿವ್ನ ಬಿಟ್ಬಿಡ್ತೀವಿ. ಅಬ್ಸಲ್ಯೂಟ್ ಅಂದಾಗ ಆ ನೆಗೆಟಿವ್ ಸೈನನ್ನು ಇಗ್ನೋರ್ ಮಾಡಿ ಎಷ್ಟು ದೂರದಲ್ಲಿದೆ, ಎಷ್ಟು ಡಿವಿಯೇಷನ್ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಸಮ್ ಆಫ್ ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಆಫ್ deviations from A by the number of observation, that all the deviations we take and the mean of it only we call it as the mean deviation. About what? ಯಾವುದರಿಂದ ಅಂದರೆ about an average A. A ಅಂತಕ್ಕಂಥದ್ದು it can be mean or it can be median. About the mean ಅಂತ ತಗೊಂಡ್ರೆ mean deviation about mean ಅಂತ ಕರಿತೀವಿ. ಅದನ್ನ ಮೀಡಿಯನ್ ಅನ್ನು ತಗೊಂಡ್ರೆ ಮೀನ್ ಡಿವಿಯೇಷನ್ ಅಬೌಟ್ ದಿ ಮೀಡಿಯನ್ ಅಂತ ಕರಿತೀವಿ. ಮೀನ್ ಡಿವಿಯೇಷನ್ ಫಾರ್ ಅನ್ಗ್ರೂಪ್ಡ್ ಡಾಟಾ. ಇಲ್ಲಿ ಡಾಟಾನಲ್ಲಿ 3 ಥರ ಬರುತ್ತೆ ನಮಗೆ. ಅನ್ಗ್ರೂಪ್ ಡಾಟಾ, ಇನ್ನ ಒಂದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ, ಇನ್ನ ಒಂದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ಇದರಲ್ಲಿ ಈಗಾಗಲೇ ನೀವು ಸ್ಲೈಡ್ನಲ್ಲಿ ನೋಡ್ತಾ ಇರ್ತೀರಾ, ಮತ್ತೆ ಮತ್ತೆ ರಿಪೀಟ್ ಮಾಡುವಂಥ ಒಂದು ನೆಸೆಸಿಟಿ ಇಲ್ಲ. ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಸೊ ದಿಸ್ ಇಸ್ summation of mod of xi minus x bar by n, this where x bar is the mean, which we call it as the mean deviation about mean. mean deviation about the median ಅಂದಾಗ ನಾವಲ್ಲಿ x bar ಬದಲು ಅಲ್ಲಿ m ತಗೊಳ್ತೀವಿ. m ಅಂತಕ್ಕಂಥದ್ದು ಮೀಡಿಯನ್ ಇಸ್ ಅ ಪೊಸಿಷನ್ ವ್ಯಾಲ್ಯೂ. ಸೊ ಮಧ್ಯೆ ಇರ್ತಕ್ಕಂಥ ಒಂದು ವ್ಯಾಲ್ಯೂ, ಇದನ್ನ ನಾವು ಮೀಡಿಯನ್ ಅಂತ ಕರೀತೀವಿ. ಮಧ್ಯಭಾಗ ಅಂತಂದ್ರೆ that is when the data is arranged in the increasing order or in decreasing order. Normally we arrange it in increasing order. ಅದರಲ್ಲಿರ್ತಕ್ಕಂಥ ಮಧ್ಯ ಪಾರ್ಟಿಷನ್ ವ್ಯಾಲ್ಯೂ ಅಂತ ಕರಿತೀವಿ. ದಟ್ ವಿ ಕಾಲ್ ಇಟ್ ಆಸ್ ದಿ ಮೀಡಿಯನ್. ಮೀಡಿಯನ್ ಏನ್ ಮಾಡುತ್ತೆ, ಡಾಟಾನ 2 ಭಾಗ ಮಾಡುತ್ತೆ. ದಟ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ನೆಕ್ಸ್ಟ್ ನಾನು ಹೇಳಿದಾಗೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಬರೀ x1 x2 x3 ಅಪ್ ಟು xn ಕೊಟ್ಟಿರ್ತಾರೆ, ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ನೀವಾಗಲೇ ಓದಿರ್ತೀರಾ, ಇಟ್ ವಿಲ್ ಬಿ ಕ್ಲಾಸ್ ಇಂಟರ್ವಲ್ ಫಾರ್ಮ್ ಅಲ್ಲಿ ಇರುತ್ತೆ. ಕ್ಲಾಸ್ ಇಂಟರ್ವಲ್ ಫಾರ್ಮ್ ಬಂದಾಗ ನಾವು ಲೋಯರ್ ಲಿಮಿಟು, ಅಪ್ಪರ್ ಲಿಮಿಟು ಇವೆಲ್ಲ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ದಿಸ್ ಮೀನ್ ಡಿವಿಯೇಷನ್ ಅಬೌಟ್ ದಿ ಮೀಡಿಯನ್ ಇನ್ ಕೇಸ್ ಆಫ್ ಎ discrete distribution is given here, like mean deviation about mean and mean deviation about median. Both are given the formula. I think you are already familiar with the formula for finding the median and mean. Already it is being denoted here. It is given here in case of a that is the continuous distribution iddaga L plus n by 2 minus c by f into h anta karitivi. C we call it as the cumulative frequency, that is it is the preceding the median class antaga median class na first kandidibekagutte. H is the width of the class interval, f is the frequency of the median class, L happens to be the lower limit. So idella kuda ನೀವು already ಕಲ್ತಿರ್ತೀರಾ. Next, most important is this variance and standard deviation. It is much more important than the mean deviation. So ಇಲ್ಲಿ ವೇರಿಯನ್ಸ್ ಅಂದಾಗ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ, ನೀವು ನೋಡಿರಬೇಕು. ದಟ್ ಇಸ್ ಸಿಗ್ಮಾ ಸ್ಕ್ವೇರ್ ಅಂತ ಡಿನೋಟ್ ಮಾಡ್ತೀವಿ. ಸೊ ದಿಸ್ ವಿಲ್ ಬಿ 1 by n summation n is equal to 1 to n
xi minus x bar whole square. ಈ ಫಾರ್ಮುಲಾ ಯಾವುದಕ್ಕೆ ಉಪಯೋಗಿಸ್ತೀವಿ ಅಂತಂದ್ರೆ ಇಟ್ ಈಸ್ ಇನ್ ಕೇಸ್ ಆಫ್ ಎ ಅನ್ಗ್ರೂಪ್ಡ್ ಡಾಟಾ. ಅದೇ ನಮಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಾಗ ಅಲ್ಲೇನಾಗತ್ತೆ 1/n, ಆ ಸ್ಮಾಲ್ ಎನ್ ಬದಲು ಅಲ್ಲಿ ಬಿಗ್ ಎನ್, ಕ್ಯಾಪಿಟಲ್ ಎನ್ ಬರುತ್ತೆ. ಕ್ಯಾಪಿಟಲ್ ಎನ್ ಅಂತಂದ್ರೆ ದಟ್ ಇಸ್ ಸಮ್ ಆಫ್ ಆಲ್ ದಿ ಫ್ರೀಕ್ವೆನ್ಸೀಸ್. ಹಾಗಾಗಿ ಬರುತ್ತೆ ಅಲ್ಲಿ xi ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಸಮೇಷನ್ ಆಫ್ ದಟ್ ಇರೋ ಬದಲಲ್ಲಿ fi ಇಂಟು xi ಮೈನಸ್ ಎಕ್ಸ್ ಬಾರ್ ಬರುತ್ತೆ. ಸೊ ಇಲ್ಲಿ ಕೂಡ ನೋಡಿರ್ಬೋದು. ಸೊ ದಿ ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ದಿ ವೇರಿಯನ್ಸ್ ವಿ ಕಾಲ್ ಇಟ್ ಆಸ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರಿತೀವಿ. ಇಲ್ಲಿ ಫಾರ್ಮುಲಾ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸಿಗ್ಮಾ ಇಸ್ ಈಕ್ವಲ್ ಟು ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ 1/n ಇಂಟು ಸಮೇಷನ್ i is equal to 1 to n xi minus x bar whole square. The standard deviation of the discrete frequency ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೂ ಕೂಡ ಸಿಮಿಲರ್ ಫಾರ್ಮುಲಾ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದ್ಬಿಟ್ಟು ಇಟ್ ಈಸ್ ನೆವರ್ ಈಕ್ವಲ್ ಟು ವಾಟ್ ದಟ್ ನೆಗೆಟಿವ್ ನಂಬರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಲಿ ವೇರಿಯನ್ಸ್ ಏನಾದರೂ 0 ಆಯಿತು ಅಂತಂದರೆ ವೇರಿಯನ್ಸ್ 0 ಆಗೋವಂಥ ಒಂದು ಪ್ರಾಬ್ಲಮ್ಸ್ಗಳು ನಾರ್ಮಲಿ ನಮಗೆ ಸಿಗೋದಿಲ್ಲ. ಹಾಗೇನಾದರೂ ಕೊಟ್ಟಿದ್ರೆ ಅದರ ಅರ್ಥ ಏನು ಅಂತಂದರೆ ಆಲ್ ದಿ ಅಬ್ಸರ್ವೇಷನ್ಸ್ ಆರ್ ಸೇಮ್, ದೇರ್ ಈಸ್ ನೋ ವೇರಿಯನ್ಸ್. ಈ ಕಾನ್ಸ್ಟೆಂಟ್ ಅನ್ನೋದು ವೇರಿ ಆಗೋದೇ ಇಲ್ಲ. ಸೊ ದೇರ್ ಫಾರ್ ದಿ ವೇರಿಯನ್ಸ್ ಆಫ್ ಎ ಕಾನ್ಸ್ಟೆಂಟ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 0. ಇದು ಜ್ಞಾಪಕ ಇಟ್ಕೋಬೇಕು. Next, some shortcut method for finding variance and standard deviation. ಸೊ ಇಂಥ ಪ್ರಾಬ್ಲಮ್ಸ್ಗಳೆಲ್ಲ ನೀವು ಕ್ಲಾಸಲ್ಲಿ ಮಾಡಿರ್ತೀರಾ. ಇಷ್ಟೆಲ್ಲ ಉದ್ದವಾದಂಥ ಪ್ರಾಬ್ಲಮ್ಸ್ಗಳು ನಾರ್ಮಲ್ ಆಗಿ CET-ನಲ್ಲಿ ಕೇಳಿದ್ರೆ ನಮಗೆ 5-10 ನಿಮಿಷ ಆಗಿಬಿಡುತ್ತೆ. ಅದರಿಂದ ನಾವು 60 ಕ್ವಶನ್ನ ನಾವು 1 ಗಂಟೆ ಕಾಲ ಅಥವಾ 1 ಗಂಟೆ ಕಾಲಕ್ಕಿಂತ ಸ್ವಲ್ಪ ಹೆಚ್ಚಿನ ಸಮಯದಲ್ಲಿ ಅಂದರೆ ±5-10 ಮಿನಿಟ್ಸ್ನಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. So the most important thing about the standard deviation, that is the standard deviation remains unchanged if each variable will be raised or reduced by a constant. ಇದನ್ನ ನಾನು ಈ ಥರ ಬರಿತೀನಿ, ಸ್ವಲ್ಪ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ x1 x2 ಆ ಥರ ಎಲ್ಲ ನಮಗೆ ಕೊಟ್ಟಿರ್ತಾರೆ ಡಾಟಾ ಅಂತ ಇಟ್ಕೊಳ್ಳಿ. ಇವಾಗ ನಾನು ಅದನ್ನು ಯಾವುದೋ ಒಂದರಲ್ಲಿ x1 + k ಅಥವಾ x2 + k ಆ ಥರ ರೈಸ್ ಮಾಡ್ತಾ ಹೋಗ್ತೀನಿ. ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ದಿ ವ್ಯಾಲ್ಯೂ ಆಫ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿಲ್ ನಾಟ್ ಚೇಂಜ್. ಇಟ್ ವಿಲ್ ನಾಟ್ ಬಿ ಅಫೆಕ್ಟೆಡ್ by adding each observation by some value or subtracting each observation by some fixed value. So the variance will not change. However, if each number is being multiplied by some number, then the standard deviation will, what is that, it will be multiplied by that some number. For example, x1, x2, x3, x4 up to xn ಎಲ್ಲದಕ್ಕೂ 2 ನಲ್ಲಿ ಮಲ್ಟಿಪ್ಲೈ ಮಾಡಿಬಿಡ್ತೀನಿ ಅಂತ ಇಟ್ಕೊಳ್ಳಿ. ಆವಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗುತ್ತೆ, ಆ 2 ನಲ್ಲಿ ಮಲ್ಟಿಪ್ಲೈ ಆಗಿಬಿಡುತ್ತೆ. ವೇರಿಯನ್ಸ್ ಏನಾಗುತ್ತೆ, 2 ಸ್ಕ್ವೇರ್ನಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಸೊ ದೀಸ್ ಆರ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಯು ಶುಡ್ ನೋಟ್ ಅಬೌಟ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ವೇರಿಯನ್ಸ್. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಈ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ವಿ ನಾರ್ಮಲಿ ರೈಟ್ ಇಟ್ ಆಸ್ CV ಅಂತ. ದಿಸ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೈ ಮೀನ್ ಇಂಟು 100 ಅಂತ ಬರಿತೀವಿ. ಇಲ್ಲಾಗಲೇ ನೋಡಿರ್ತೀರಾ, ಇಲ್ಲಿ ದಿಸ್ ಇಸ್ ದಿ ಫಾರ್ಮುಲಾ. ಸೊ ಈ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಎಲ್ಲಿ ಉಪಯೋಗಕ್ಕೆ ಬರುತ್ತೆ, ವೆನ್ ವಿ ವಾಂಟ್ ಟು ಕಂಪೇರ್ 2 ಸೆಟ್ಸ್ ಆಫ್ ಡಾಟಾ, ಈ ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡ್ತೀವಿ. ಅವಾಗ ಏನಾಗುತ್ತೆ, ವಿಚ್ ಇಸ್ ಮೋರ್ ಕನ್ಸಿಸ್ಟೆಂಟ್. ಫಾರ್ ಎಕ್ಸಾಂಪಲ್, ಇಫ್ 2 ಬ್ಯಾಟ್ಸ್ಮನ್ ಇಫ್ ಯು ಆರ್ ಗೋಯಿಂಗ್ ಟು ಕಂಪೇರ್, ಒಬ್ರೇನು ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ನಲ್ಲೂ 50, 48, 49, 51, 52 ಈ ಥರ ಸ್ಕೋರ್ ಮಾಡ್ತಾ ಇರ್ತಾರೆ. ಇನ್ನೊಬ್ಬರು ಬ್ಯಾಟ್ಸ್ಮನ್ ಏನು ಮಾಡ್ತಾರೆ, ಒಂದು ಮ್ಯಾಚಲ್ಲಿ 0 ಸ್ಕೋರ್ ಮಾಡ್ತಾರೆ, ಇನ್ನೊಂದು ಮ್ಯಾಚ್ನಲ್ಲಿ 100 ಮಾಡ್ತಾರೆ, ಇನ್ನೊಂದು ಮ್ಯಾಚ್ನಲ್ಲಿ 23 ಮಾಡ್ತಾರೆ. ಅವಾಗ ದಿ ಫಸ್ಟ್ ಬ್ಯಾಟ್ಸ್ಮನ್ ಈಸ್ ಮೋರ್ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಅಂಥದ್ದಕ್ಕೆ ಕಂಪೇರಿಂಗ್ ಸಮ್ data, that is 2 sets of data, then we use this coefficient of variation which is more consistent ಅನ್ನೋದಕ್ಕೆ ಕಂಡುಹಿಡಿಯೋದಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. So that is what comparison of 2
frequency distribution with same mean. Same mean idaga, x bar is same adaga, then your CV1 by CV2 will be sigma 1 by sigma 2. So this is a point to be remembered. Next, we shall go for some problems. ಈ ಪ್ರಾಬ್ಲಮ್ಸ್ಗಳು ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗತ್ತೆ. ಕೆಲವೊಂದು ಸಾರಿ ಮೇಷ್ಟ್ರುಗಳು ಪೂರ್ವ ಸಿದ್ಧತೆ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರು ಸ್ವಲ್ಪ ಫಾಸ್ಟಾಗಿ ಮಾಡ್ತಾರೆ. ಮೇಷ್ಟ್ರೇನಪ್ಪ ಇಷ್ಟು ಫಾಸ್ಟಾಗಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ಬೇಡಿ. ಮೇಷ್ಟ್ರುಗಳು ನಿಮಗಿಂತ ಸ್ವಲ್ಪ ಸ್ಲೋ ಆಗಿರ್ತಾರೆ ಕ್ಯಾಲ್ಕುಲೇಷನ್ಸಲ್ಲಿ. ಆದರೂ ಸಹ ನೀವು ಅರ್ಥ ಮಾಡ್ಕೋಬೇಕು, ಮೇಷ್ಟ್ರುಗಳು ಸ್ವಲ್ಪ ಕ್ಲಾಸ್ಗೆ ಪ್ರಿಪೇರ್ ಆಗ್ಬಿಟ್ಟು ಬರ್ತಾರೆ, ಆದ್ದರಿಂದ ಸ್ವಲ್ಪ ಫಾಸ್ಟ್ ಆಗಿಬಿಡ್ತಾರೆ ಅಷ್ಟೇ, ಇನ್ನೇನಿಲ್ಲ ವ್ಯತ್ಯಾಸ. ಇಲ್ಲಿ ದಿ ಫಸ್ಟ್ ಪ್ರಾಬ್ಲಮ್ ಈಸ್ ದಿ mean value of the median and mean of the odd divisors of 360 ಅಂತ ಇದೆ. ಇವಾಗ ಫಸ್ಟ್ ಥಿಂಗ್ ಈಸ್ ಈ 360 ಇದೆಯಲ್ಲ, ಇದನ್ನು ನಾವು ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ತಾರೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತಂದರೆ ವಿ ಎಕ್ಸ್ಪ್ರೆಸ್ ಇಟ್ ಇನ್ ದಿ ಫಾರ್ಮ್ ಆಫ್ P1 to the power of alpha, P2 to the power of alpha 2, P3 to the power of alpha 3. ಆ ಥರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಇದು 360 ಬಂದು ನಿಮಗೆ 2 cube into that is 3 square into 5 to the power of 1 ಬರುತ್ತೆ. ಸೊ ಇದರಲ್ಲಿ ನಾವು ಟೋಟಲ್ ನಂಬರ್ ಆಫ್ ಡಿವೈಸರ್ಸ್ ಅಂತ ಹೇಳ್ತೀವಿ. ಅದನ್ನು T ಆಫ್ 360 ಅಂತ ಬರಿತೀವಿ. ಇದು ಬಂದ್ಬಿಟ್ಟು ದಿಸ್ ಇಸ್ ಸಮಥಿಂಗ್ ಲೈಕ್ ಆಲ್ಫಾ 1 + 1 ಆ ಥರ. ಅವಾಗ ಈವನ್ ನಂಬರ್ 2 ಬಿಟ್ಬಿಡ್ತೀವಿ, ಆಡ್ ಡಿವೈಸರ್ಸ್ ಮಾತ್ರ ಬೇಕು. ಆದ್ದರಿಂದ ಇಟ್ ವಿಲ್ ಬಿ 2 + 1 ಇಂಟು ದಟ್ ಈಸ್ 1 + 1. ಅವಾಗ 6 ಆಡ್ ಡಿವೈಸರ್ಸ್ ಸಿಗುತ್ತೆ. ಟೋಟಲ್ ನಂಬರ್ ಆಫ್ ಡಿವೈಸರ್ಸು ಬೇಕು ಅಂತಂದರೆ 3 + 1 ಇಂಟು 2 + 1 ಇಂಟು ದಟ್ ಈಸ್ 1 + 1 ಮಾಡಬೇಕಾಗತ್ತೆ. ಬಟ್ ನಮಗೆ ಬರೀ ಆಡ್ ಡಿವೈಸರ್ಸ್ ಬೇಕಾಗಿರೋದ್ರಿಂದ 6. ಈ ಆಡ್ ಡಿವೈಸರ್ಸ್ ಯಾವುದಪ್ಪ ಅಂತಂದರೆ 1, 3, 5 ಮತ್ತು 9, 15. ದೀಸ್ ಆರ್ ದಿ ಆಡ್ ಡಿವೈಸರ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಆಡ್ ಡಿವೈಸರ್ಸ್ಗಳಲ್ಲಿ ಈಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ವಾಟ್ ಇಸ್ ದಿ ಸಮ್ ಆಫ್ ದಿ ಡಿವೈಸರ್ಸ್ ವಿಲ್ ಫೈಂಡ್ ಔಟ್. ದ ಸಮ್ ಆಫ್ ಡಿವೈಸರ್ಸ್ ಮಾಡಿದಾಗ ನನಗನ್ಸುತ್ತೆ ಇದನ್ನು ಆ್ಯಡ್ ಮಾಡಿದಾಗ 1 + 3 + 5 + 9 + 15 ಯು ಮೈಟ್ ಗೆಟ್ 78 ಬರ್ಬೋದು. ಸೊ 78 ಬಂದಾಗ ನನಗೆ ಮೀನ್ ಬೇಕು. ಮೀನ್ ಏನು? 78 divided by number of observations. That is, I hope I have missed this 45 here. I'll write that also. So ನಿಮಗೆ ಏನಾಯಿತು? 6 observations ಬಂತು. So 6 observations, 78 by 6, this will become equal to say 13 ಬರುತ್ತೆ. ಈಗ ಮೀಡಿಯನ್ ಬೇಕು. ವಾಟ್ ಈಸ್ ದಿ ಮೀಡಿಯನ್? ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಬಂದು ನಮಗೆ 6 ಇರೋದ್ರಿಂದ ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಿ ಮಿಡಲ್ ಮೋಸ್ಟ್. ಆ ಮಿಡಲ್ ಮೋಸ್ಟ್ 5 and 9 ಅನ್ನು ತಗೋತೀವಿ, ಅದರ ಆವರೇಜ್ ಅನ್ನು ತಗೋತೀವಿ. ದಟ್ ಈಸ್ 5 + 9 by 2. ಸೊ ದಟ್ ವಿಲ್ ಬಿಕಮ್ ಈಕ್ವಲ್ ಟು ದಟ್ ಈಸ್ 7 ಅಂತ ಬರುತ್ತೆ. ನಾವು ಈಗ ವಿ ಹ್ಯಾವ್ ಟು ಫೈಂಡ್ ದಿ ಆವರೇಜ್ ಆಫ್ that is the mean and median. We have to take the average, the mean value of the median and mean anta ಹೇಳ್ತಾ ಇದ್ದಾರೆ. So that will become equal to 13 + 7 by 2. That will become equal to 10. So ಆವಾಗ ನಮಗೆ 10 is the right answer. ನಾವು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಈ ಪ್ರಾಬ್ಲಮ್ಗೆ. x1, x2, x3 up to xn are the set of n observations whose mean is x bar. Then, which is the correct answer? ಅಂತ ಕೇಳ್ತಾರೆ. ನಮಗೆ ಇದನ್ನು ನಾವು ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಇದನ್ನು ತುಂಬ ಹೊತ್ತು ಸ್ಪೆಂಡ್ ಮಾಡೋದೇ ಇಲ್ಲ.
Why we need not have to spend? Because the answer, we know that this is sum of all this xi minus x bar, that is summation xi minus x bar is always equal to 0. ಅದರಿಂದ ಇದನ್ನ ಕ್ವಿಕ್ ಆಗಿ ಆನ್ಸರ್ ಮಾಡಬೇಕಾಗತ್ತೆ. That is very, very important. Next question. The arithmetic mean of x1, x2 up to xn is x bar. The arithmetic mean of ax1 plus b, ax2 plus b up to axn plus b ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ದಿಸ್ ವಿಲ್ ಬಿ ಸಮೇಷನ್ axi ಪ್ಲಸ್ ಬಿ ಡಿವೈಡೆಡ್ ಬೈ ಎನ್ ಮಾಡ್ತೀವಿ. ಇವಾಗ ಏನಾಗುತ್ತೆ, ದಿಸ್ ವಿಲ್ ಬಿ ಎ ಇಂಟು ಸಮೇಷನ್ xi ಪ್ಲಸ್ ಎನ್ ಬಿ ಬರುತ್ತೆ ಡಿವೈಡೆಡ್ ಬೈ ಎನ್. ಬಿ ಪ್ಲಸ್ ಬಿ ಪ್ಲಸ್ ಬಿ ಎನ್ ಟೈಮ್ಸ್ ಆ್ಯಡ್ ಮಾಡೋದ್ರಿಂದ ಎನ್ ಬಿ ಬರುತ್ತೆ. So this will become a into summation xi by n plus b. So therefore this will become ax bar plus b. So ax bar plus b, second option is correct. ನಾವು ಆ್ಯಕ್ಚುಲಾಗೆ ಇಷ್ಟು ಕೂಡ ವರ್ಕ್ ಮಾಡೋದು ನೆಸೆಸಿಟಿ ಇಲ್ಲ. ಸ್ಟ್ರೈಟ್ ಅವೇ ನಾವು ax bar plus b ಅಂತ we can remember and we can go to the next problem here. The average weight of 25 boys was calculated to be 78.4 kg. It was later discovered that one weight was misread as 69 kg instead of 96 kg. The correct average is. ನಾವು ಇದರಲ್ಲಿ ಫಸ್ಟು sum of observations ನ ತಗೊಳ್ಳೋಣ. What is this sum of observations now? The sum of observations ಏನಾಗುತ್ತೆ ನಮಗೆ, this will be n times x bar, 25 into say the mean is 78.4. ಇದು ಟೋಟಲ್ ನಿಮಗೆ ಎಷ್ಟು 1960 ಏನೋ ಬರಬಹುದು. ಈಗ ನಮಗೆ ಕರೆಕ್ಟ್ ಸಮ್ ಬೇಕು. ಕರೆಕ್ಟ್ ಸಮ್ ಬೇಕು ಅಂದರೆ ನಾವೇನು ಮಾಡಬೇಕು, 1960 ಇದರಲ್ಲಿ 69 ಹ್ಯಾಸ್ ಬೀನ್ ಮಿಸ್ರೆಡ್, ಅದರಿಂದ 69ನ ತೆಗೆದು ಕರೆಕ್ಟ್ ಅಬ್ಸರ್ವೇಷನ್ ಏನಿದೆ 96ನ ಆ್ಯಡ್ ಮಾಡ್ತೀವಿ. ಅವಾಗ ನಮಗೇನು ಸಿಗುತ್ತೆ, ವಿ ಗೆಟ್ 1987 ಅಂತ ಸಿಗುತ್ತೆ. ಯಾವಾಗ ನಮ್ಗೆ ಕರೆಕ್ಟ್ ಸಮ್ ಸಿಗ್ತೋ ನಮಗೆ ಕರೆಕ್ಟ್ ಮೀನ್ ಸಿಗುತ್ತೆ. ಕರೆಕ್ಟ್ ಮೀನ್ ಏನಾಗುತ್ತೆ, ದಟ್ ವಿಲ್ ಬಿಕಮ್ ಈಕ್ವಲ್ ಟು 1987 by the number of observations is 25, so which we will get it as 79.48 anta barutte. So this is the second option is the correct answer. We'll go to the next one. If the mean of the numbers, that is 27 plus x, 31 plus x, 89 plus x, 107 plus x, plus 156 plus x is 82, then the mean of the another 5 numbers has been given. So ನಾವೇನು ಮಾಡಬೇಕು, we know that just now I told you sum of all these numbers ಅಂದಾಗ 27 plus x plus 31 plus x plus 107 plus x plus 156 plus x, this will be equal to n times 82. ಎಷ್ಟು ನಂಬರ್ ಇದೆ, 1 2 3, that is we have got 5 numbers are there. Did I skip anything? 31 plus x, 89 plus x ಒಂದು ಬಿಟ್ಟಿದ್ದೀನಿ ಇಲ್ಲಿ, 89 plus x ಇರುತ್ತೆ, ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಆವಾಗ this will be equal to, that is 5 times 82 ಅಂದಾಗ it will become equal to 410. ಇದನ್ನೆಲ್ಲ ಕೂಡಿದ್ರೆ ನಮಗೆ we are getting 410 plus x, we are getting it as equal to 410. Oh lovely. So ಇವಾಗ x is equal to 0 ಆಗೋಯ್ತು. So x is equal to 0 ಆದಾಗ the numbers whatever we have been given, that is 130
130. Next 126. There's some issue here. 1 second. ಇಲ್ಲೇನಾಗತ್ತೆ, ಇವಾಗ ಮಿಕ್ಕಿದ ನಂಬರ್ಸು ಅಂದರೆ 130 ಮತ್ತು 126, 68 ಮತ್ತು 50 ಮತ್ತು 1. ಸೊ ಇದರ ಒಂದು ಮೀನ್ ತಗೊಂಡಾಗ ನಮಗೆ ವಿ ಗೆಟ್ ಇಟ್ ಆಸ್ ಸಮಥಿಂಗ್ ಲೈಕ್ 75 ಬರುತ್ತೆ ನಮಗೆ. ದಟ್ ಈಸ್ ಆ್ಯಡ್ ಆಲ್ ದೀಸ್ and divide by 5, we get this 75. Adrinda 75 is the correct answer. Find the mean deviation about the mean for the following data. First, mean sum of the observations ಮಾಡಬೇಕು. Sum of observations by the number of observations is 8. So sum of the observations, I think you will get it as 72. 72 by 8, you are getting x bar as 9. Then ಈ ಪ್ರತಿಯೊಂದು deviationsಗಳನ್ನ ತಗೊಂಡಾಗ, that means we are having 6, 7, 10, 12, 13, 4, 8, 12. So ಇದರಿಂದ deviationsಗಳನ್ನ ತಗೊಂಡಾಗ, so that is the deviations will be 3, 2, then again 1, 3, 4, 5, 1, 3. So ಈ deviations ಎಲ್ಲ add ಮಾಡಿ ಇದನ್ನ divide by 8 ಮಾಡಿದಾಗ, that is the deviation, sum of all these deviations ನನಗನ್ಸುತ್ತೆ 22 ಬರ್ಬೋದು. Divide by 8, so your answer will become equal to 2.75. So 2.75 answer ಇಲ್ಲಿ ಇದೆ. First option is the correct answer. ಸೊ ಈ ಥರ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಮೇಯ್ನ್ ಇಲ್ಲಿ ವರ್ಕಿಂಗ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಯೂಶುವಲ್ ಬೋರ್ಡ್ ಪ್ಯಾಟ್ರನಲ್ಲಿ ಎಲ್ಲ ಸ್ಟೆಪ್ಸ್ ಬರ್ದಂಗೆ ಬರೆಯೋದಕ್ಕಾಗೋದಿಲ್ಲ. ಬಿಕಾಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಯುವರ್ ಫೋಕಸ್ ಇಸ್ ಆನ್ ಗೆಟಿಂಗ್ ದಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆದ್ರಿಂದ ಸ್ವಲ್ಪ ನಾವು ಸ್ಟೆಪ್ಸ್ಗಳನ್ನು ಒಂದು ಸ್ವಲ್ಪ ಜಾಸ್ತಿ ಸ್ಕಿಪ್ ಮಾಡಬೇಕಾಗತ್ತೆ. Find the mean deviation about the median for the following data. First, we have to arrange this data in either increasing order. Increasing order nalli bardaga, that is we are getting 3, 3, 4, 5, 7, 9, 10, 12, 18, 19, 21 ಬರುತ್ತೆ. ಸೊ ಇದರಲ್ಲಿ ಮೀಡಿಯನ್ ಎಷ್ಟು ನಂಬರ್ ಆಫ್ ಅಬ್ಸರ್ವೇಷನ್, ದೇರ್ ಆರ್ 11 ಅಬ್ಸರ್ವೇಷನ್ಸ್ ಇರುತ್ತೆ. 11 ಅಬ್ಸರ್ವೇಷನ್ಸ್ ಇದ್ದಾಗ, ದಟ್ ಇಸ್ ವೆನ್ ದೇರ್ ಆರ್ ಆಡ್ ನಂಬರ್ ಆಫ್ ಅಬ್ಸರ್ವೇಷನ್ಸ್, ಇಟ್ ವಿಲ್ ಬಿ ಈಸಿ. ವಿಲ್ ಬಿ ಗೆಟಿಂಗ್ ಓನ್ಲಿ ದಿ ಮಿಡಲ್ ಮೋಸ್ಟ್ ವ್ಯಾಲ್ಯೂ. 11 plus 1 by 2, that is the 6th. 6th value will be the median. 6th value ಯಾವ್ದಪ್ಪ ಅಂತ ನೋಡಿದಾಗ, that is 1, 2, 3, 4, 5, 6. So that means we are getting this 9 as the median ಅಂತ ಸಿಗುತ್ತೆ. 9 ತಗೊಂಡಾಗ what are the deviations ಅಂತ ನೋಡಿದಾಗ 6, 6, 5, 4, 2, 0, 1, 3, 9, 10, 10 ಆದ್ಮೇಲೆ ಮತ್ತೆ you are getting 12. So sum of all these deviations ಇದನ್ನ ಆಡ್ ಮಾಡಿದಾಗ 6 plus 6 plus 5 plus 4 plus 2 plus 0 plus 1 plus 3 plus 9 plus 10 plus 12 ಇದನ್ನ ಮಾಡಿದಾಗ we are getting 58 ಬರುತ್ತೆ. 58 divided by 11. So this will be somewhere, ನೀವು ಸ್ವಲ್ಪ ಅಪ್ರಾಕ್ಸಿಮೇಟ್ ಆಗಿ ನೋಡಿದಾಗ this will be around 5 point something ಬರುತ್ತೆ.
ಯಾಕಂದರೆ ಬೇರೆಲ್ಲ 6 ಪಾಯಿಂಟ್ ಸಮಥಿಂಗ್, 4 ಪಾಯಿಂಟ್ ಸಮಥಿಂಗ್, 3 ಪಾಯಿಂಟ್ ಅಂತ ಬರುತ್ತೆ. ಅದರಲ್ಲಿ ನೀವು ಒಂದು ಸ್ವಲ್ಪ ನೋಡ್ಕೋಬೇಕು. ಇದನ್ನು ಎಕ್ಸಾಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗದೆ ಹೋದ್ರೂ ಯಾವುದು ಹತ್ತಿರವಾಗಿದೆ ನೋಡಿದಾಗ ಅನ್ಸುತ್ತೆ 5.27 ಅಂತ ಕ್ಲೀನಾಗಿ ಹಾಕ್ಬಿಡ್ಬೋದು. ನೀವು ತುಂಬ ಕ್ಯಾಲ್ಕುಲೇಷನ್ ಮಾಡಿ ತಲೆ ಕೆಡಿಸ್ಕೊಳ್ಳೋ ಅಂಥ ನೆಸೆಸಿಟಿನೂ ಇಲ್ಲ. ಯಾಕಂದರೆ ನಮ್ಗೆ ಅಷ್ಟು ಟೈಮ್ ಇರೋದಿಲ್ಲ. ಸಿ ಇ ಟಿನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡ್ತಾ ಇರ್ಬೇಕಾದ್ರೆ ವಿಲ್ ಬಿ ರನ್ನಿಂಗ್ ಔಟ್ ಆಫ್ ಟೈಮ್. ಅದರಿಂದ ಕೆಲವೊಂದು ಸಾರಿ ಈ ಥರ ಮಾಡಬೇಕಂದ್ರೆ ಆಪ್ಷನ್ಸ್ಗಳನ್ನ ನೋಡಿ 58/11 ಹತ್ತಿರವಾಗಿರ್ತಕ್ಕಂಥದ್ದು 5.27 ಅಂತ ಹೇಳಿ ಆ ಥರದನ್ನು ನೀವು ಸ್ವಲ್ಪ ರಿಸ್ಕನ್ನು ತಗೋಬಹುದು, ತಪ್ಪಿಲ್ಲ. ವೆಲ್, ದಿ ಮೀನ್ ಡಿವಿಯೇಷನ್ ಆಫ್ ದಿ ಐಟಮ್ಸ್ x plus y, x plus 2y up to x plus 2ny ಅಂತ. ಇಲ್ಲಿ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡಬೇಕಾದ್ರೆ ನಾನು ಪದೇ ಪದೇ ಹೇಳ್ತೀನಿ, ಕೆಲವೊಂದು ಸಾರಿ ನಮ್ಮದೇ ಆದಂಥ ಕೆಲವೊಂದು ಟೆಕ್ನಿಕ್ಕನ್ನು ನಾವು ಬಳಸ್ಕೋಬೇಕಾಗುತ್ತೆ. ಅಂದರೆ ಯಾವ ಥರ ನಾವು ಈಸಿಯಾಗಿ ಮಾಡ್ಕೋಬೋದು ಅಂತ. ನಾನೇನು ಮಾಡ್ತೀನಿ, ಲೆಟ್ ಮೀ ಟೇಕ್ x is equal to 0 ಸುಮ್ಮನೆ ಇಟ್ಕೋತೀನಿ, y is equal to 1 ಅಂತ ತೊಗೋತೀನಿ. ಅವಾಗ ನಿಮಗೇನು ಅನಿಸುತ್ತೆ, ಇದು 0, 1, 2, 3 ಅಪ್ ಟು n, ಮತ್ತು ಲಾಸ್ಟಲ್ಲಿ ವಿ ಆರ್ ಹ್ಯಾವಿಂಗ್ 2n ಅಬ್ಸರ್ವೇಷನ್ಸ್. ಇದೆಲ್ಲ ಅರ್ಥಮೆಟಿಕ್ ಸೀಕ್ವೆನ್ಸ್ ಥರ ಆಯಿತು. ಸೊ ಇದರಲ್ಲಿ 2n ಪ್ಲಸ್ 1 ನಂಬರ್ಸ್ಗಳಿರುತ್ತೆ. ನನಗನ್ಸುತ್ತೆ ಇದರಲ್ಲಿ ಮೀನ್ ಏನಪ್ಪ ಬರುತ್ತೆ ಅಂತಂದರೆ ನಿಮಗೆ ಪ್ರಾಬಬ್ಲಿ ಎನ್ನೇ ಬರಬಹುದು ಅಂತ. ಹೇಗೆ ಎನ್ ಬರುತ್ತೆ ಅಂತಾಗ ನೀವು 0 + 1 + 2 + 3 ಅಪ್ ಟು 2n ಆ್ಯಡ್ ಮಾಡಿದ್ರೆ ನಿಮಗೆ ದಟ್ ಈಸ್ ಹೌ ಡು ಯು ಫೈಂಡ್ ಎಕ್ಸ್ ಬಾರ್ ಅಂತ ನಾನು ಹೇಳ್ಬಿಡ್ತೀನಿ ಇಲ್ಲಿ. ದಟ್ ಈಸ್ 0 + 1 + 2 + 3 ಅಪ್ ಟು 2n. ದಟ್ ಈಸ್ ದಿ ಫಾರ್ಮುಲಾ 2n ಇಂಟು that is 2n plus 1 divided by 2 into the number of observations you are having 2n plus 1. ಇವೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಯು ಆರ್ ಗೆಟಿಂಗ್ n ಅಂದ್ಬಿಡುತ್ತೆ. ಈಗ ಡಿವಿಯೇಷನ್ಸ್ಗಳನ್ನ ನೋಡೋಣ. ಮೀನ್ ಡಿವಿಯೇಷನ್ ಅಂದಾಗ ಫಸ್ಟ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿರುತ್ತೆ? ನಮ್ಮ ಹತ್ರ 2n plus 1 ಅಬ್ಸರ್ವೇಷನ್ಸ್ ಇರುತ್ತೆ. ಕೆಳಗಡೆ ಬರ್ಕೊಂಬಿಡಿ ಫಸ್ಟ್. ಈ n 0 ಇಂದ ಅಂದರೆ ಇಟ್ ಈಸ್ n. ನೆಕ್ಸ್ಟು n - 1 ಡಿವಿಯೇಷನ್, ನೆಕ್ಸ್ಟು n - 2 ಆ ಥರ ಅಟ್ n 0 ಆಗುತ್ತೆ. ಮತ್ತೆ ಏನಾಗುತ್ತೆ ಇಲ್ಲಿ 1 + 2 ಆ ಥರ ಮತ್ತೆ ಏನಾಗುತ್ತೆ 2n ಬಂದಿರುತ್ತೆ, ಮತ್ತೆ ಇಲ್ಲಿ n ಬರುತ್ತೆ. ಆವಾಗ ದಿಸ್ ವಿಲ್ ಬಿ ಸೇಮ್ ಆಸ್ 2 times 1 + 2 + 3 ಅಪ್ ಟು n ಡಿವೈಡೆಡ್ ಬೈ 2n plus 1 ಬರುತ್ತೆ. ಅವಾಗ ದಿಸ್ ವಿ ನೋ ದಿಸ್ ಇಸ್ 2 ಇಂಟು n plus 1 by 2 ಇರುತ್ತೆ ಇಂಟು 2n plus 1. ಸೊ ಈ 2 ಕ್ಯಾನ್ಸಲ್ ಆಗುತ್ತೆ. n ಇಂಟು n plus 1 by 2n plus 1 ಇಂಟು 1 ಅಂತ ಒಂದಿರುತ್ತೆ. ಆ 1 y ಅಂತ ಅಂದ್ಕೊಂಡ್ಬಿಟ್ರೆ ಅವಾಗ ದಿ ಆನ್ಸರ್ ಬಿಕಮ್ಸ್ ಫಸ್ಟ್ ಆಪ್ಷನ್. The mean of the 5 observations is 4 and their variance is 5.2. If the 3 of the observations are 1, 2, 6, then the other 2 are ಅಂತ ಅಂದಾಗ ಈ ಅದರ್ 2ನ ನಾನು ಏನು ಮಾಡ್ತೀನಿ, ಎ ಮತ್ತು ಬಿ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಫಾರ್ಮುಲಾ ಗೊತ್ತಿದೆ. ದಿಸ್ ವೇರಿಯನ್ಸ್ ಸಿಗ್ಮಾ ಸ್ಕ್ವೇರ್ ಏನಿದೆ ದಿಸ್ ಇಸ್ ಈಕ್ವಲ್ ಟು, ಸರ್ ಒಂದು ನಿಮಿಷ ಸ್ಟಾಪ್ ಮಾಡ್ತಿದ್ದೀನಿ. ವಿ ಹ್ಯಾವ್ ದಿಸ್ ವೇರಿಯನ್ಸ್ ಸಿಗ್ಮಾ ಸ್ಕ್ವೇರ್ ಆಸ್ ಈಕ್ವಲ್ ಟು 1/n summation x square minus x bar whole square. ಇಲ್ಲಿ ದಿ ರಿಮೈನಿಂಗ್ 2 ನಂಬರ್ಸನ್ನು ಎ ಆ್ಯಂಡ್ ಬಿ ಅಂತ ಅಂದ್ಕೊಳ್ಳೋಣ.
ಇವಾಗ ಸಿಗ್ಮಾ ಸ್ಕ್ವೇರ್ ಇಸ್ 5.2 ಅಂತ ಕೊಟ್ಟಿದ್ದಾರೆ. And this is equal to 1 by 5 into sigma x square, summation of x square minus 16 ಆಗುತ್ತೆ. So this will become equal to, that is 21.2, this is equal to 1 by 5 x square. ಹಾಗಾದರೆ summation x square will become equal to 21.2 into 5, which is 1.106 ಆಗುತ್ತೆ. So 1 plus 4 plus 36 plus a square plus b square, this is equal to 106 ಆಗುತ್ತೆ. ಅವಾಗ we are going to get a square plus b square as equal to 65 ಅಂತ ಸಿಗುತ್ತೆ. ಈ a square plus b square equal to 65 ನಮಗೆ ಸ್ಯಾಟಿಸ್ಫೈ ಆಗೋವಂಥದ್ದು ಬರೀ 4 and 7 ಮಾತ್ರ ಆಗುತ್ತೆ. ಸೊ therefore this second option is the right answer. Here, if each of the observations x1, x2, x3 up to xn is increased by a, where a is a negative or a positive number, where a is negative or a positive number, and anta ide, that should have been r, then the variance is, ಅವಾಗಲೇ ನಿಮಗೆ ಸಿನಾಪ್ಸಿಸ್ ಹೇಳಬೇಕಂದ್ರೆ, ದಟ್ ಇಸ್ ಐ ಹ್ಯಾಡ್ ಟೋಲ್ಡ್ ಯು ದಿಸ್ ಪ್ರಾಪರ್ಟಿ or this behavior of this standard deviation and the variance. It is not affected by change of origin. ಅಂದರೆ ಯಾವುದೇ ಒಂದು ನಂಬರನ್ನ ಎಲ್ಲ ನಂಬರ್ಗೂ ಆ್ಯಡ್ ಮಾಡ್ತಾ ಹೋದರೆ, ಒಂದು ಸೇಮ್ ನಂಬರ್ನಲ್ಲಿ ಆ್ಯಡ್ ಮಾಡಿದಾಗ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ದಿ ವೇರಿಯನ್ಸ್ ವಿಲ್ ಆಲ್ವೇಸ್ ರಿಮೈನ್ ದಿ ಸೇಮ್. ಸೊ ಸೇಮ್ ಇಸ್ ದಿ ಕರೆಕ್ಟ್ ಆನ್ಸರ್. Next, here the standard deviation of a distribution is 30 and each item is raised by 3. This is a previous problem adange aaytu. Then also it remains the same. Illi standard deviation 30 anno option illa, adrinda it must be same agirodrinda. So that means the answer is 30 itself. So therefore none of this is the right answer. Next problem. We are having the standard deviation of the first 2n plus 1 natural numbers is anta kottidare. So standard deviation ಕಂಡುಹಿಡಿಯೋದಕ್ಕೆ ಮುಂಚೆ ನಾವು x bar ಅನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಇಲ್ಲಿ 2n plus 1 ಅಬ್ಸರ್ವೇಷನ್ಸ್ ಆಗಿರುತ್ತೆ. 1, 2, 3 up to 2n plus 1. So this is 1 plus 2 plus 3 up to 2n plus 1 divided by 2n plus 1. ಇದು ನಮಗೆ ಫಾರ್ಮುಲಾ ಗೊತ್ತಿದೆ. ದಟ್ ಈಸ್ n into n plus 1 by 2. n ಜಾಗದಲ್ಲಿ 2n plus 1 ಅನ್ನು ಹಾಕಿರ್ತೀವಿ. ಆದ್ದರಿಂದ this will become 2n plus 1 into, that is 2n plus 2 by 2 into 2n plus 1 ಆಗಿರುತ್ತೆ. ಆವಾಗ 2n plus 1 ಕ್ಯಾನ್ಸಲ್ ಆಗಿಬಿಟ್ಟು ನಮಗೆ n plus 1 ಅಂತಕ್ಕಂಥದ್ದು x ಬಾರ್ ಆಗಿ ಸಿಗುತ್ತೆ. So now what we have to do is summation of x minus x bar whole square ಇದನ್ನು ತಗೊಂಡಾಗ, ಸೊ ಇವಾಗ n plus 1 ಮತ್ತೆ 1
ಅದರದ್ದು ಅದಕ್ಕೆ ಡಿವಿಯೇಷನ್ ತೊಗೊಂಡು ಎಕ್ಸ್ ಮೈನಸ್ ಎಕ್ಸ್ ಬಾರ್ ತೊಗೊಂಡಾಗ ನಿಮಗೆ ಎನ್ ಬರುತ್ತೆ, ಎನ್ ಸ್ಕ್ವೇರ್ ಬರುತ್ತೆ. 2 ಇಂದ ತೊಗೊಂಡಾಗ ಎನ್ ಮೈನಸ್ 1 ಹೋಲ್ ಸ್ಕ್ವೇರ್ ಬರುತ್ತೆ. ಆ ಥರ ಮಧ್ಯೆ ಒಂದು ಎನ್ ಇರುತ್ತೆ, ಅದರಿಂದ 0 ಆಗುತ್ತೆ. ಮತ್ತೆ ಇಲ್ಲಿ 1 ಬರುತ್ತೆ. ಮತ್ತೆ ಅಗೇನ್ ದಟ್ ಇಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಆ ಥರ ಕೊನೆಯಲ್ಲಿ 2n ಪ್ಲಸ್ 1 ಮತ್ತು ಮೈನಸ್ ಆಫ್ ಎನ್ ಪ್ಲಸ್ 1 ಬಂದಾಗ ಎನ್ ಬರುತ್ತೆ, ಮತ್ತೆ ಎನ್ ಸ್ಕ್ವೇರ್ ಬರುತ್ತೆ. ಸೊ ದಿಸ್ ವಿಲ್ ಬಿಕಮ್ ಈಕ್ವಲ್ ಟು ದಟ್ ಇಸ್ 2 ಇಂಟು 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಪ್ ಟು ಎನ್ ಸ್ಕ್ವೇರ್ ಆಗುತ್ತೆ. So this will become equal to, that is n, that is 2 into n plus 1 into 2n plus 1 divided by 6 ಆಗುತ್ತೆ. So ಈಗ ನಮಗೆ we want the sigma square, that is the variance ಅನ್ನು ತಗೊಂಡಾಗ this will be 1 by 2n plus 1 summation of, that is x minus x bar whole square ತಗೊಂಡಿರ್ತೀವಿ. that will be 1 by 2n plus 1 into that is n into n plus 1 into 2n plus 1 by 3 ಆಗಿರುತ್ತೆ. ಯಾಕಂದರೆ 2 by 6 ಅಲ್ಲಿ 1 by 3 ಆಗಿರೋದ್ರಿಂದ again 2n plus 1 ಕ್ಯಾನ್ಸಲ್ ಆದಾಗ what we are getting is n into n plus 1 by 3, which happens to be the variance. So variance is n into n plus 1 by 3 ಆಗಿರೋದ್ರಿಂದ your standard deviation becomes the square root of n into n plus 1 by 3. Your third option is the right answer ಆಗಿರುತ್ತೆ. The standard deviation of the numbers 31, 32, 33, 46 up to 47. ಸೊ ಇದರಲ್ಲಿ ನಾವು ಒಂದು ಕೆಲಸವನ್ನು ಮಾಡಬಹುದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ನಾಟ್ ಬೀಯಿಂಗ್ ಅಫೆಕ್ಟೆಡ್ ಬೈ ದಿ ಚೇಂಜ್ ಆಫ್ ಆರಿಜಿನ್ ಅಂತ ಹೇಳಿದಾಗ ಎಲ್ಲ ನಂಬರನ್ನು ನಾವು 31ನಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಆವಾಗ ನಮಗೆ ದ ಡಾಟಾ ಬಿಕಮ್ಸ್ something like 1, 2, 3 ಇಂದ up to we get up to 16 ಅಂತ ಸಿಗುತ್ತೆ. ಸೊ ದಿಸ್ we can, that is 1 ಅಲ್ಲ 0 ಇಂದ ಶುರು ಆಗುತ್ತೆ. ಆದ್ದರಿಂದ there will be 17 observations ಆಗಿರುತ್ತೆ. ಸೊ you should get 0 plus 1 plus 2 plus 3 up to 16 divided by 17 ಮಾಡಿದಾಗ ನಿಮಗೆ x ಬಾರ್ ಸಿಗುತ್ತೆ. x ಬಾರ್ that is n into n plus 1 divided by 2 ಆಗಿರೋದ್ರಿಂದ this will be 16 into 17 by 2 into ಮತ್ತೆ 17 ಮಾಡ್ತೀವಿ. ಅದರಿಂದ x ಬಾರ್ ಬಂದ್ಬಿಟ್ಟು ನಮಗೆ 8 ಸಿಗತ್ತೆ. ಮತ್ತೆ ಯೂಶುವಲ್ ಫಾರ್ಮುಲಾ ನೀವು ಯೂಸ್ ಮಾಡಿದ್ರೆ ದಟ್ ಇಸ್ ದಿ ವೇರಿಯನ್ಸ್ಗೆ, ದಟ್ ಇಸ್ 1 by 17 into summation x minus x bar whole square ಆಗಿರುತ್ತೆ. This will be 1 by 17 into x minus x bar whole square ಆಗಿರೋದ್ರಿಂದ ಸೊ ದಿಸ್ ವಿಲ್ ಬಿ 0 ಇಂದ ತಗೊಂಡ್ರೆ 8 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್, ಆ ಥರ 8 ತನಕ 0 ಆಗುತ್ತೆ. ಮತ್ತೆ 1 ಸ್ಕ್ವೇರ್ ಮತ್ತೆ ಅಪ್ ಟು 16 ತನಕ ತಗೊಂಡ್ರೆ 8 ಸ್ಕ್ವೇರ್ ಆಗುತ್ತೆ. ನಾವು ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ ಯಾವ ಥರ ಯೂಸ್ ಮಾಡಿದ್ದೀವಲ್ಲ, ದಟ್ ಇಸ್ 2 times 1 square plus 2 square up to 8 square ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ ಈಕ್ವಲ್ ಟು ದಟ್ ಇಸ್ 2 by 17 into 1 square plus 2 square plus 3 square up to 8 square ಬರುತ್ತೆ. ಸೊ ದಿಸ್ ವಿಲ್ ಬಿಕಮ್ ಈಕ್ವಲ್ ಟು 24. ನಾವು ಇಲ್ಲಿ ಫಾರ್ಮುಲಾ ಹಾಕೋಬೇಕಾಗತ್ತೆ ನೀವು. ದಟ್ ಇಸ್ 1 square plus 2 square up to 8 square ಅಂತಂದರೆ you have to use that formula n into n plus 1 into 2n plus 1 divided by 6. ಅದನ್ನು ಹಾಕೊಂಡಾಗ ನಿಮಗೆ 24 ಬರುತ್ತೆ. ಸೊ 24 ಬಂದಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಂತಂದರೆ ಇಟ್ ವಿಲ್ ಬಿ ಸ್ಕ್ವೇರ್ ರೂಟ್ ಆಫ್ 24. ಸ್ಕ್ವೇರ್ ರೂಟ್ ಆಫ್ 24 ಅಂತಂದರೆ ದಟ್ ವಿಲ್ ಬಿಕಮ್ ಈಕ್ವಲ್ ಟು 2 root 6. ಸೊ ಯುವರ್ ಥರ್ಡ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್.
the mean and variance of n observations x1, x2, x3 up to xn are 5 and 0 ಅಂತ ಕೊಟ್ಟಿದ್ದಾರೆ. ಬಹಳ ತುಂಬ ಚೆನ್ನಾಗಿದೆ, ಈಸಿ ಕ್ವಶನ್. ಯಾಕಂತಂದರೆ ಇಲ್ಲಿ ವೇರಿಯನ್ಸ್ 0 ಅಂತ ಕೊಟ್ಟಿದ್ದಾರೆ. ವೇರಿಯನ್ಸ್ 0 ಅಂದ ಮೇಲೆ ನಮಗೆ ದಟ್ ಈಸ್ ದೇರ್ ಈಸ್ ನೋ ಸ್ಪ್ರೆಡ್ ಆಫ್ ದಿ ಡಾಟಾ ಅಂತಂದರೆ ಡಿಸ್ಪರ್ಷನ್ ಅನ್ನೋದು 0 ಆಗಿದೆ. ಎಲ್ಲ ಅಬ್ಸರ್ವೇಷನ್ಸು ಒಂದೇ ಆಗಿರುತ್ತೆ. ಸೊ ದಟ್ ಮೀನ್ಸ್ x1 is 5, x2 is 5, ಈಚ್ ಆಫ್ ದಿ ಅಬ್ಸರ್ವೇಷನ್ ಈಸ್ 5. ಸೊ ಹಾಗಾದರೆ ನಮಗೆ ಸಮೇಷನ್ ಎಕ್ಸ್ ಸ್ಕ್ವೇರ್ ಏನು ಕೊಟ್ಟಿದ್ದಾರೆ, ದಿಸ್ ಇಸ್ ಈಕ್ವಲ್ ಟು 400 ಅಂತ ಕೊಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ದಿಸ್ ಇಸ್ ಈಕ್ವಲ್ ಟು n ಟೈಮ್ಸ್ 5 ಸ್ಕ್ವೇರ್. ಸೊ ದಿಸ್ ಇಸ್ ಈಕ್ವಲ್ ಟು 400 ಆಗುತ್ತೆ. n times 5 square ಅಂತಂದ್ರೆ 5 square plus 5 square up to that is n times 5 square. So that is equal to 400. So your n becomes equal to 400 by 25, which is equal to 16. So your fourth option is the right answer. ಇಂಥ ಕ್ವಶನ್ಸ್ಗಳು ಸ್ವಲ್ಪ ಕಾನ್ಸೆಪ್ಟ್ ಬೇಸ್ಡ್. I think I told you in the beginning itself, it will be a mix of both the lengthy as well as the short, concept based, and the quicker ones all will be mix matched in the CET exam. So therefore one has to take a decision. ಎಲ್ಲಾನು ಅಷ್ಟೇ, ಟೈಮ್ ಕಾಂಪ್ಲೆಕ್ಸಿಟಿ ಮೇಲೆ ನೀವು ಡಿಸೈಡ್ ಮಾಡ್ಕೋಬೇಕು. ಯಾವ ಪ್ರಾಬ್ಲಮ್ಸ್ನ ಫಸ್ಟ್ ಮಾಡಬೇಕು, ಯಾವ ಪ್ರಾಬ್ಲಮ್ಸ್ನ ನಂತರ ತಗೋಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕಾಗತ್ತೆ. Okay, this is again a problem. I do not want to take much time on this. ನಿಮಗೆ already ಗೊತ್ತಿದೆ, there is another formula for sigma square. This is 1 by n summation x square minus x bar whole square ಅಂತ. So this is again equal to 1 by n summation x square minus this is again summation x by n whole square ಹೀಗಿರುತ್ತೆ. ಸೊ ಇದನ್ನ ಈ ಫಾರ್ಮುಲಾ ದಟ್ ಇಸ್ ಇವಾಗ ಸಮೇಷನ್ ಎಕ್ಸ್ 960 ಅಂತ ಕೊಟ್ಟಿದ್ದಾರೆ, ಸಮೇಷನ್ ಎಕ್ಸ್ ಸ್ಕ್ವೇರ್ 18,000 ಅಂತ ಕೊಟ್ಟಿದ್ದಾರೆ, n ಇಸ್ ಈಕ್ವಲ್ ಟು 60 ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ನಿಮಗೆ ಫೈನಲ್ ಆನ್ಸರ್ ಬಂದು 44 ಅಂತ ಬರುತ್ತೆ. ನೀವು ದಯವಿಟ್ಟು ವರ್ಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. Here is another problem. The coefficient of variation of two distributions are 50% and 60% ಅಂತ ಕೊಟ್ಟಿದ್ದಾರೆ. Arithmetic means are 30 and 25. The difference of their standard deviation ಅಂತ ಕೊಟ್ಟಿದ್ದಾರೆ. You know this CV ಅಂತಕ್ಕಂಥದ್ದು, this is sigma, that is CV1 ಅಂತಂದ್ರೆ sigma 1 by x1 bar into 100 ಅಂತ ಕೊಟ್ಟಿದ್ದಾರೆ. ಸೊ ಒಂದು ಕೆಲಸ ಮಾಡೋಣ, ಇಲ್ಲಿ ಸಿಗ್ಮಾ 1 by x1 bar this is equal to that is 1 by 2 50% ಅಂತ ಕೊಟ್ಟಿದ್ದಾರೆ, 1 by 2 ಅಂತ. ಸಿಗ್ಮಾ 2 by x2 bar, so that is given to be 60% ಅಂತ ಕೊಟ್ಟಿದ್ದಾರೆ. ಆ 60% ಅಂತಂದರೆ ದಟ್ ಇಸ್ ಆಫ್ ಕೋರ್ಸ್ ದಟ್ ಇಸ್ 100ನಲ್ಲಿ ಬಿಡಬೇಕಾಗತ್ತೆ. 0.6 ಅಂತಂದರೆ ಇಟ್ ವಿಲ್ ಬಿ 3/5 ಅಂತ ಬರ್ಕೋತೀವಿ. ಹಾಗಾದರೆ ಸಿಗ್ಮಾ 1 ವಿಲ್ ಬಿ 1 by 2 ಇಂಟು x1 bar. x1 bar is 30, ಸೊ ದಿಸ್ ವಿಲ್ ಬಿಕಮ್ ಈಕ್ವಲ್ ಟು 15 ಸಿಗತ್ತೆ. ಅದೇ ಥರ ಸಿಗ್ಮಾ 2 ದಿಸ್ ವಿಲ್ ಬಿ 3/5 ಇಂಟು x2 bar. x2 bar is 25 ಕೊಟ್ಟಿದ್ದಾರೆ, ಇದು ಕೂಡ 15 ಅಂತ ಸಿಗ್ತಾ ಇದೆ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬೋತ್ ಆರ್ ಸೇಮ್, ಅದರಿಂದ ದೇರ್ ಡಿಫರೆನ್ಸ್ ವಿಲ್ ಬಿಕಮ್ ಈಕ್ವಲ್ ಟು 0. ಸೊ ಫಸ್ಟ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್. ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ, ಈ ಲೀನಿಯರ್ ಇನ್ಇಕ್ವಾಲಿಟೀಸ್ನಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಗ್ರೇಟರ್ ದೆನ್ ಅಂತ ಬರುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಲೆಸ್ ದೆನ್ ಅಂತ. ನಾನು ಇದ್ರ ಬಗ್ಗೆ ಜಾಸ್ತಿ ಸಿನಾಪ್ಸಿಸ್ ಹೇಳೋದಕ್ಕೆ ಅಂತ ಐ ಪ್ರಿಫರ್ ಟು ಗೋ ಟು
the problems straight away. Let us go to the problems. ಈ ಪ್ರಾಬ್ಲಮ್ನಲ್ಲಿ ಫಸ್ಟ್ ಕೊಟ್ಟಿದ್ದಾರೆ ನಿಮಗೆ 3x minus 4 by 2 greater than or equal to x plus 1 by 4 minus 1, then x belongs to ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕು, 3x minus 4 by 2 is greater than or equal to x plus 1 minus 4 by 4 ಅಂತ ಬರ್ಕೋತೀವಿ. ಸೊ 3x minus 4 is greater than or equal to x minus 3 by 2 ಆಗುತ್ತೆ. So this is 6x minus 8 is greater than or equal to x minus 3. ಆದ್ರಿಂದ 5x is greater than or equal to 5 ಅಂತ ಬರುತ್ತೆ. 5x is greater than or equal to 5 ಅಂದಾಗ we divide by 5. 5 is a positive number. ಆದ್ರಿಂದ inequality same maintain ಆಗುತ್ತೆ. ಅದರಿಂದ this becomes x is greater than or equal to 1. So that means x belongs to ನಿಮಗೆ 1, infinity. ಈ ತರ ಬರುತ್ತೆ. Your first option is the right answer. ಇಲ್ಲಿ ನಿಮಗೆ 5 minus 3x by 2 is lying between these two numbers ಅಂತ ಕೊಟ್ಟಿದ್ದಾರೆ. -5 and 8 ಅಂತ. ಇದನ್ನ -10 less than or equal to 5 minus 3x less than or equal to 16 ಅಂತ ಬರ್ಕೋತೀವಿ. Throughout -5 add ಮಾಡಿದಾಗ that means you will be getting minus 15 less than or equal to minus 3x less than or equal to 11 ಅಂತ ಬರುತ್ತೆ. ಇದರಲ್ಲಿ ಏನಾಗತ್ತೆ ಅಂತಂದರೆ ಡಿವೈಡ್ ಬೈ 3 ಮಾಡಿದಾಗ ಫಾರ್ ಎಕ್ಸಾಂಪಲ್ ಅವಾಗ ಅಥವಾ -3ನಲ್ಲಿ ಡಿವೈಡ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಈ ಎರಡು ನಂಬರು ಈ ಕಡೆ ಆ ಕಡೆ ಇಂಟರ್ಚೇಂಜ್ ಆಗುತ್ತೆ. ಯಾಕಂದರೆ ನೆಗೆಟಿವ್ ನಂಬರ್ನಲ್ಲಿ ಡಿವೈಡ್ ಅಥವಾ ಮಲ್ಟಿಪ್ಲೈ ಮಾಡಿದಾಗ ಇನ್ಈಕ್ವಾಲಿಟಿ ಚೇಂಜ್ ಆಗಬೇಕು. ಅವಾಗ ಡಿವೈಡ್ ಬೈ -3 ಮಾಡಿದಾಗ ಈ -15 ಬೈ -3 ವಿಚ್ ಇಸ್ 5 ಅನ್ನೋದು ಇಲ್ಲಿ ಬರುತ್ತೆ. ಇಲ್ಲಿ 11 ಬೈ -3 -11 by 3 ಅನ್ನೋದು ಈ ಕಡೆ ಬರುತ್ತೆ. ಅವಾಗ ನಿಮಗೆ ಎಕ್ಸ್ ಬಿಲಾಂಗ್ಸ್ ಟು ದಟ್ ಈಸ್ -11 by 3, 5 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿ ಬರುತ್ತೆ. ಇಲ್ಲಿ ಸಾಲ್ವ್ ದಿ ಸಿಸ್ಟಮ್ ಆಫ್ ಇನ್ಇಕ್ವಾಲಿಟೀಸ್ ಅಂತ ಇಲ್ಲಿ ಎರಡು ಕಂಡೀಷನ್ ಕೊಟ್ಟಿದ್ದಾರೆ. ಎರಡು ಕಂಡೀಷನ್ ಅಂದರೆ ಫಸ್ಟ್ ಕಂಡೀಷನ್ ಅಂಡ್ ಆಸ್ ವೆಲ್ ಆಸ್ ಸೆಕೆಂಡ್ ಕಂಡೀಷನ್ ಅಂತ. ಅಂದರೆ ನಮಗೆ 3x - 7 ಈಸ್ ಲೆಸ್ ದೆನ್ 5 plus x ಅನ್ನೋಂಥ ಒಂದು ಕಂಡೀಷನ್ನು. ಇನ್ನೂ ಒಂದು ಕಂಡೀಷನ್ ನಮಗೆ 11 - 5x ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಇದೆ. ಸೊ ಇದನ್ನ ನೀವು ಮಾಡಿದಾಗ you will be getting x greater than or equal to 2 ಅಂತ ಒಂದು ಕಂಡೀಷನ್ ಬರುತ್ತೆ. ಇಲ್ಲಿ ಇದನ್ನ ನೀವು ಮಾಡಿದಾಗ x ಲೆಸ್ ದೆನ್ 6 ಅಂತ ಬರುತ್ತೆ. ದಟ್ ಮೀನ್ಸ್ ಯುವರ್ ಆ್ಯಂಡ್ ಆಗಿರೋದ್ರಿಂದ ದಿಸ್ x should be less than 6 and it should be greater than or equal to 2 ಆಗಿರೋದ್ರಿಂದ ಸೊ ಇಟ್ ಮೀನ್ಸ್ ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಕ್ಲೋಸ್ಡ್ ಲೆಫ್ಟ್ ಕ್ಲೋಸ್ಡ್ ಅಂಡ್ ಇಟ್ ಈಸ್ ರೈಟ್ ಓಪನ್ 6 ಆಗಿರೋದ್ರಿಂದ ಯುವರ್ ಥರ್ಡ್ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ a mod of 3 minus 4x is greater than or equal to 9 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ mod of 3 minus 4x is greater than or equal to 9 ಅಂತಂದರೆ ನಿಮಗೆ ಇದರಲ್ಲಿ ಎರಡು ಕೇಸ್ ಬರುತ್ತೆ. ಒಂದು ಕೇಸು 3 minus 4x may be
ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಅಥವಾ ನಿಮಗೆ 3 ಮೈನಸ್ 4x ಮೇ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು -9 ಎರಡು ಬರುತ್ತೆ. ವೆನೆವರ್ ಐ ಸೇ ಮಾಡ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಅಂದರೆ ಎಕ್ಸ್ ಮೇ ಬಿ ಗ್ರೇಟರ್ ದೆನ್ ಎ ಆರ್ ಎಕ್ಸ್ ಮೇ ಬಿ ಲೆಸ್ ದೆನ್ ಮೈನಸ್ ಎ. ಸೊ ಆ ಥರ ಒಂದು ಕಂಡೀಷನ್ಸ್. ಸೊ ಇದ್ರ ಪ್ರಕಾರ ನಮಗೆ ವಿ ವಿಲ್ ಗೆಟ್ ಎಕ್ಸ್ ಬಿಲಾಂಗ್ಸ್ ಟು -∞, -3/2 ಬರುತ್ತೆ. ಇದ್ರ ಪ್ರಕಾರ ನಮಗೆ ಎಕ್ಸ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಬರುತ್ತೆ. ದಟ್ ಮೀನ್ಸ್ ಇಟ್ ಬಿಕಮ್ಸ್ 3, ಈ ಥರ ಬರುತ್ತೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಆರ್ ದಿಸ್. ಆರ್ ಅಂದಿದ ತಕ್ಷಣ ನಮಗೆ ಯೂನಿಯನ್ ಜ್ಞಾಪಕ ಬರುತ್ತೆ. ಸೊ ದಟ್ ಮೀನ್ಸ್ ಎಕ್ಸ್ ಬಿಲಾಂಗ್ಸ್ ಟು -∞, -3/2 ಯೂನಿಯನ್ 3, ಸೊ ಹಾಗಾಗಿ ದಿ ಆನ್ಸರ್ ಬಿಕಮ್ಸ್ ದಿ ಫೋರ್ತ್ ಆಪ್ಷನ್ ಫಾರ್ ಅಸ್. ಇಲ್ಲೂ ಕೂಡ ಇದೇ ಥರ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ ಈ mod of x-2 ಅಂದಾಗ ಈ x-2 ಇದೆಯಲ್ಲ, ಈ x-2 ಮೇ ಬಿ ಲೈಯಿಂಗ್ ಬಿಟ್ವೀನ್ ದಟ್ ಈಸ್ 3 and 1 ಅಥವಾ ದಿಸ್ x-2 ಮೇ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು -1 and it will be greater than or equal to -3. ಸೊ ಈ ಎರಡು ಸಾಧ್ಯತೆ ಇರುತ್ತೆ ಆರ್. ಸೊ ಇದು ಬಹಳ ಇಂಪಾರ್ಟೆಂಟ್. ಜಸ್ಟ್ ಇವಾಗ ಮಾಡ್ ಎಕ್ಸ್ ಈಸ್ ಲೈಯಿಂಗ್ ಬಿಟ್ವೀನ್ ಎ ಅಂಡ್ ಬಿ ಅಂದಾಗ ಅರ್ಥ ಈ ಎಕ್ಸ್ ಬಂದ್ಬಿಟ್ಟು ಇಟ್ ಮೇ ಬಿ ಲೈಯಿಂಗ್ ಬಿಟ್ವೀನ್ ಎ ಅಂಡ್ ಬಿ ಆಗಿರಬಹುದು ಅಥವಾ ಇಟ್ ವಿಲ್ ಬಿ ಬಿಟ್ವೀನ್ -b ಅಂಡ್ -a ಇಲ್ಲಿರಬಹುದು. ಈ ಥರ ಒಂದು ಸಾಧ್ಯತೆ ಇರುತ್ತೆ. ಸೊ ಇದೆರಡನ್ನ ಯೂಸ್ ಮಾಡಿಕೊಂಡು ನೀವು ಆನ್ಸರನ್ನು ತರಿಸ್ಕೋಬಹುದು. ಆನ್ಸರ್ ಫೈನಲ್ ಆನ್ಸರ್ ನಿಮಗೆ ದಟ್ ಈಸ್ -1, -3 ಬರುತ್ತೆ ಇಲ್ಲಿ. ದಟ್ ಈಸ್ ಹಿಯರ್ ಇಟ್ ಬಿಕಮ್ಸ್ -1, -1 ದಟ್ ಇಸ್ ಕ್ಲೋಸ್ಡ್ ಇಂಟರ್ವಲ್ ಯೂನಿಯನ್ ದಿಸ್ ಬರುತ್ತೆ ಆನ್ಸರು. ಸ್ವಲ್ಪ ಚೆಕ್ ಮಾಡ್ಕೋಬಹುದು ನೀವು. ಸೊ ಬೇಸಿಕಲ್ ಆಗಿ ಇದೆರಡು ಇನ್ಇಕ್ವಾಲಿಟಿನ ನೀವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಅದೇ ನಾನು ಹೇಳಿದಾಗೆ ಈ ಥರ ಇದಾಗಬಹುದು ಅಥವಾ ಈ ಕಂಡೀಷನ್, ಎರಡು ಕಂಡೀಷನ್, ಇದರಲ್ಲೊಂದು ಕಂಡೀಷನ್, ಇದರಲ್ಲೊಂದು ಕಂಡೀಷನ್, ಇದರಲ್ಲೊಂದು ಇಂಟರ್ವಲ್ ಸಿಗುತ್ತೆ, ಇದರಲ್ಲೊಂದು ಇಂಟರ್ವಲ್ ಸಿಗುತ್ತೆ. ಅದೆರಡನ್ನ ಯೂನಿಯನ್ ತೆಗೆದುಕೊಂಡಾಗ ನಿಮಗೆ ಈ ಥರ ಒಂದು ಆನ್ಸರ್ ಬರುತ್ತೆ. ರೈಟ್. ಈ 6th ಕ್ವಶನ್ನು ಇದನ್ನು ಮಾಡಬೇಕಾದ್ರೆ ಇದು ಕನ್ವೆನ್ಷನಲ್ ಮೆಥಡ್ನಲ್ಲಿ ಮಾಡಿದ್ರೆ ನಿಮಗೆ ಭಾಳ ಉದ್ದ ಬರುತ್ತೆ ಅಂತಂದರೆ ನೀವು ಏನು ಮಾಡಬೇಕಾಗತ್ತೆ, ಇಲ್ಲಿ ಮಾಡ್ ಆಫ್ x+3 ಇದೆಯಲ್ಲ, ಇದು ಒಂದು ಕೇಸಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಇಟ್ಕೋಬೇಕು. ಮತ್ತು ಇನ್ನೊಂದು ಕೇಸಲ್ಲಿ ಮಾಡ್ ಆಫ್ x+3 ಈಸ್ ಲೆಸ್ ದೆನ್ or x+3 greater than or equal to 0 ಅಂತ. I'm sorry, made a small mistake here. ಇಲ್ಲಿ ಈ x+3 ಇದೆಯಲ್ಲ, ಈ x+3 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಇನ್ನೊಂದು x+3 ಮೇ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಈ ಎರಡು ಕಂಡೀಷನ್ನ ಇಟ್ಕೊಂಡು ಭಾಳ ಉದ್ದಕ್ಕೆ ಮಾಡುವಂಥ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಇದಕ್ಕೆ ನಾವು ಒಂದು ಸ್ವಲ್ಪ ಸ್ಮಾರ್ಟ್ ಥಿಂಕಿಂಗ್ ಮಾಡೋದೇ ಆಗಿದ್ದರೆ ಒಂದು ಕೆಲಸ ಮಾಡ್ಬೋದು. ನಾವು ಇದನ್ನು ಸ್ಯಾಟಿಸ್ಫೈ ಆಗತ್ತಾ ಅಥವಾ ಇದನ್ನು ಸ್ಯಾಟಿಸ್ಫೈ ಆಗತ್ತಾ ಅನ್ನೋದನ್ನು ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ -5 ಮತ್ತು -2 ಇದರ ಮಧ್ಯೆ ನಿಮಗೆ x is equal to -3 ಅಂತ ಹಾಕ್ಕೊಂಡ್ರೆ
ನಿಮಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ದಟ್ ಈಸ್ ಇಟ್ ವಿಲ್ ಬಿ ಗ್ರೇಟರ್ ದೆನ್ 1. ಆದ್ರಿಂದ ಇದು ಆಗತ್ತೆ ಖಂಡಿತ. ಅದೇ ಥರ ಇಫ್ ಯು ಟೇಕ್ ಬಿಟ್ವೀನ್ -1 ಆ್ಯಂಡ್ ಇನ್ಫಿನಿಟಿ, ನೀವು ಯಾವುದೇ ಒಂದು ಎಕ್ಸಾಂಪಲ್ ಅನ್ನ ತಗೊಂಡ್ರೆ ದಟ್ ಈಸ್ ಇದು ಕೂಡ ಸ್ಯಾಟಿಸ್ಫೈ ಆಗುತ್ತೆ. ದೆನ್ ನೆಕ್ಸ್ಟ್ ಇದೆರಡೂ ಸ್ಯಾಟಿಸ್ಫೈ ಆಗುತ್ತೆ. ಬಟ್ ಇದೆರಡರ ಮಧ್ಯೆಗೆ ದಟ್ ಈಸ್ -5, -2 ಯೂನಿಯನ್ -1, -2 ದಟ್ ಈಸ್ ಬಿಟ್ವೀನ್ -2 ಆ್ಯಂಡ್ -1 ನೀವು ಯಾವುದೋ ಒಂದು ನಂಬರನ್ನು ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಎಕ್ಸ್ ಇಸ್ ಈಕ್ವಲ್ ಟು ಸೇ -1.5 ಅಂತ ತಗೊಳ್ಳಿ. ಈ ಎಕ್ಸ್ ಇಸ್ ಈಕ್ವಲ್ ಟು -1.5 ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ಅನ್ನೋದನ್ನ ಚೆಕ್ ಮಾಡಬೇಕು ನೀವು. ಅದು ಚೆಕ್ ಆಗುತ್ತಾ ನೋಡೋಣ. mod of x plus 3 plus x by x plus 2 ಇದನ್ನು ತಗೊಂಡ್ರೆ ನೀವು mod of x plus 3 ಅಂದಾಗ ಇದು 1.5 ಬರುತ್ತೆ. ಇಲ್ಲಿ -1.5, ಇಲ್ಲಿ -1.5 ಪ್ಲಸ್ 2 ಅಂತ ಬರುತ್ತೆ. ನ್ಯೂಮರೇಟರ್ ಬಂದು 0 ಆಗಿಬಿಡುತ್ತೆ. ಸೊ ಇಟ್ ಕಾಂಟ್ ಬಿ ಗ್ರೇಟರ್ ದೆನ್ 1. ಸೊ ಆದ್ರಿಂದ ಈ -5, -2 ಸ್ಯಾಟಿಸ್ಫೈ ಆಗುತ್ತೆ. ಮತ್ತೆ -1, ಇನ್ಫಿನಿಟಿ ಸ್ಯಾಟಿಸ್ಫೈ ಆಗುತ್ತೆ. ಬಿಟ್ವೀನ್ -2 ಅಂಡ್ -1 ನಾನು -1.5 ತಗೊಂಡಲ್ಲ, ಅಲ್ಲಿ ಸ್ಯಾಟಿಸ್ಫೈ ಆಗಲ್ಲ. ಆದ್ರಿಂದ ದಿಸ್ ಮಸ್ಟ್ ಬಿ ದಿ ರೈಟ್ ಆನ್ಸರ್. ಐದರ್ ದಿಸ್ ಇಂಟರ್ವಲ್ ಆರ್ ದಿಸ್ ಇಂಟರ್ವಲ್ ಅಂತ ಬರೋದ್ರಿಂದ ಅದರಿಂದ ದಿ ಥರ್ಡ್ ಒನ್ ಇಸ್ ದಿ ರೈಟ್ ಆನ್ಸರ್. ದಿ ಕನ್ವೆನ್ಷನಲ್ ಮೆಥಡ್ ನಲ್ಲಿ ಇದನ್ನು ಮಾಡಕ್ ಹೋದ್ರೆ ಸ್ವಲ್ಪ ತುಂಬಾ ದೊಡ್ಡದಾಗಿ ಬರುವಂತ ಒಂದು ಚಾನ್ಸಸ್ ಇದೆ. This is a very simple problem. Length of a rectangle is 3 times the breadth anta. So idralli if the minimum perimeter of the rectangle is 160 centimeter, then ಈ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು L is equal to 3B ಅಂತ ಇಟ್ಕೊಳ್ಳೋಣ. That is here you know the perimeter is 2L plus 2B, and this 2L plus 2B should be at least that is minimum 160 ಅಂತ ಕೊಟ್ಟಿದ್ದಾರೆ. ಅದರಿಂದ it should be greater than or equal to 160. So therefore from this we get L plus B is greater than or equal to 80 ಅಂತ ಬರುತ್ತೆ. And again we know that L is equal to 3B, ಅದರಿಂದ 4B will be greater than or equal to 80. So B will be greater than or equal to 20. So that means the breadth must be greater than or equal to 20 centimeter will be the right answer. Well, ಇಲ್ಲಿ mx minus 1 plus 1 by x is always non-negative ಅಂತ ಕೊಟ್ಟಿದ್ದಾರೆ. ಇಲ್ಲಿ 1 by x ಡಿನಾಮಿನೇಟರ್ ನಲ್ಲಿ ಬಂದಿರೋದ್ರಿಂದ ನಮಗೆ ಈ ಈಕ್ವೇಶನ್ ನಿಮಗೆ ಇಟ್ಸ್ ಸಮಥಿಂಗ್ ಲೈಕ್ mx ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ದಿಸ್ ಶುಡ್ ಬಿ ನಾನ್ ನೆಗೆಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯು ಶುಡ್ ಥಿಂಕ್ ಆಫ್ ವಿ ಹ್ಯಾವ್ ಸಮಥಿಂಗ್ ಲೈಕ್ ax ಸ್ಕ್ವೇರ್ ಪ್ಲಸ್ bx plus c greater than or equal to 0, and if a is positive, that is a is greater than or equal to 0, and this b square minus 4ac should be less than or equal to 0. ಈ ತರ ಒಂದು ಕಂಡೀಷನ್ ಬರುತ್ತೆ. ಇದನ್ನ ಯೂಸ್ ಮಾಡದೆ ಇದರಲ್ಲಿ ದಟ್ ಮೀನ್ಸ್ b square minus 4ac ಅಂದಾಗ 1 minus 4m is less than or equal to 0 ಅಂತ ಬರುತ್ತೆ. So 1 is less than or equal to 4m. So ಹಾಗಾಗಿ 1 by 4 is less than or equal to m. That means m is greater than or equal to 1 by 4 ಅಂತ ಬರುತ್ತೆ. So that means the minimum value must be 1 by 4. This will be the right answer. Next question. The inequality 2 by x less than 3 is true. 2 by x is less than 3 is true
ಅಂದಾಗ ವಿ ಸೇ 2 ಈಸ್ ಲೆಸ್ ದೆನ್ 3x ಆಗುತ್ತೆ. ಆದ್ದರಿಂದ ವಿ ಗೆಟ್ 2 by 3 is less than x. That implies x is greater than 2 by 3 ಅಂತ ಬರುತ್ತೆ. So x should be greater than 2 by 3 so that 2 by x less than 3 is true ಅಂತ. But at the same time you should also observe that if x is negative then also 2 by x will be less than 3. So ಹಾಗಾಗಿ that means x greater than 2 by 3 ಗೂ ಆಗತ್ತೆ, at the same time x less than 0 ಗೂ ಆಗತ್ತೆ. ಸೊ and ಅನ್ನೋ ಕಂಡೀಷನ್ ಯೂಸ್ ಮಾಡಬೇಕಾಗತ್ತೆ. ಹಾಗಾದರೆ x must be greater than 2 by 3 ಅಂದಾಗ that is I will be taking 2 by 3 comma infinity. At the same time it should also be, it can also be negative ಆಗಿರೋದ್ರಿಂದ minus infinity comma 0 ಗೂ ಕೂಡ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗತ್ತೆ. ಆದ್ರಿಂದ ದಿ ಆನ್ಸರ್ ಶುಡ್ ಬಿ ದಿಸ್ minus infinity comma 0 union 2 by 3 comma infinity. ಅದರಿಂದ ದಿ ಆನ್ಸರ್ ಶುಡ್ ಬಿ ದಿ ಥರ್ಡ್ ಆಪ್ಷನ್. ಸ್ವಲ್ಪ ಈ ಥರ ಕ್ವಶನ್ಗಳಲ್ಲಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ನಾವು ಬರೀ ಇದಿಷ್ಟನ್ನು ಮಾತ್ರ ಯೋಚನೆ ಮಾಡಿಬಿಡ್ತೀವಿ, ಎಕ್ಸ್ ಇಸ್ ಗ್ರೇಟರ್ ದೆನ್ 2 by 3 ಅಂತ ಸುಮ್ಮನೆ ಆಗಿಬಿಡ್ತೀವಿ. ಈ ಆಪ್ಷನ್ನ ಕೂಡ ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ದಟ್ ಈಸ್ ಎಕ್ಸ್ ಇಸ್ ಲೆಸ್ ದೆನ್ 0ಗೆ ಕೂಡ ಆಗತ್ತೆ ಅಂತ. ಆವಾಗ ವಿ ಗೆಟ್ ದಿ ಸೊಲ್ಯೂಷನ್ ಸೆಟ್ ಇನ್ ಎ ಲಿಟಲ್ ಬಿಗರ್ ವೇ ಅಷ್ಟೆ. ಇಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಲೀನಿಯರ್ ಇನ್ಕ್ವಾಲಿಟೀಸ್ ಶೇಡೆಡ್ ರೀಜನ್ ಫಾರ್ ದಿ ಗಿವನ್ ಅಂತ. ಇಲ್ಲಿ ಶೇಡೆಡ್ ರೀಜನ್, ಆಕ್ಚುಲಿ ಇದು ಶೇಡೆಡ್ ರೀಜನ್. ಇಲ್ಲಿ ನೀವು ಇದನ್ನ ಗ್ರಾಫ್ನ ನೋಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದಿಸ್ ಎಕ್ಸ್ ಅಂಡ್ ವೈ ಆಕ್ಸಿಸ್ ಅನ್ನ ತಗೊಂಡಾಗ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ದಿಸ್ 2x plus 3y greater than or equal to 3, that is when y is 0, then this becomes 3 by 2 comma 0 ಆಗಿರುತ್ತೆ. Next, when x is 0, y will be equal to, that is 1, so therefore this will be 0 comma 1. ಇದನ್ನೆರಡನ್ನು ಹೀಗೆ ಜಾಯಿನ್ ಮಾಡ್ತೀವಿ. ಇದನ್ನು ಜಾಯಿನ್ ಮಾಡಿದ್ರೆ ಗ್ರೇಟರ್ ದೆನ್ ಆರ್ ಆರಿಜಿನ್ ಡಸ್ ನಾಟ್ ಸ್ಯಾಟಿಸ್ಫೈ ದಿಸ್ ಕಂಡೀಷನ್, ಸೊ ದೇರ್ ಫಾರ್ ದಿ ಆಪೋಸಿಟ್ ಸೈಡ್ಸ್ ವಿ ಹ್ಯಾವ್ ಟು ಶೇಡ್. ಈ ಥರ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ, 3x plus 4y less than or equal to 18 ಇದೆ. ಅದರಲ್ಲಿ ನಾವು y is equal to 0 ಹಾಕಿದಾಗ x is equal to 6 ಬರುತ್ತೆ. ಸೊ ದಿಸ್ ಪಾಯಿಂಟ್ ವಿಲ್ ಬಿಕಮ್ 6 comma 0. ನೆಕ್ಸ್ಟ್ x is equal to 0 ಆದಾಗ 9 by 2 ಬರುತ್ತೆ. ಸೊ 9 by 2 ಅಂದರೆ 0 comma 9 by 2. ಇದೆರಡನ್ನು ಕೂಡ ನಾವು ಜಾಯಿನ್ ಮಾಡಬೇಕಾಗತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದಾಗಿರೋದ್ರಿಂದ ನೀವೇನು ಮಾಡಬೇಕಾಗತ್ತೆ, ಇದನ್ನೆಲ್ಲ ಎರೇಸ್ ಮಾಡಬೇಕಾಗತ್ತೆ. ಅವಾಗ ನಮಗೆ ಆಕ್ಚುಯಲ್ ರೀಜನ್ ಏನಾಗಿರುತ್ತೆ, ಇದಾಗಿರುತ್ತೆ ಇವಾಗ. ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ ಮೈನಸ್ 6y ಲೆಸ್ ದೆನ್ ಆರ್ ಈಕ್ವಲ್ ಟು 3. ಇದನ್ನ ನೀವು ಗ್ರಾಫ್ನ ತಗೊಂಡಾಗ ಈ ಥರ ಹೋಗಿರುತ್ತೆ. ಸೊ ದೆನ್ ಅಗೇನ್ ವಿಲ್ ಆರಿಜಿನ್ ಸ್ಯಾಟಿಸ್ಫೈ ದಿಸ್ ಕಂಡೀಷನ್? ಎಸ್. ಆದ್ರಿಂದ ಈ ವೈಟ್ ಸ್ಪೇಸನ್ನ ಬಿಟ್ಬಿಟ್ಟು ಇದನ್ನ ಮಾತ್ರ ನಾವು ತಗೋಬೇಕಾಗತ್ತೆ. ಸೊ ಅವಾಗ ಅನ್ಸುತ್ತೆ ಎಸ್, ದಿಸ್ ರೀಜನ್ ಸ್ಯಾಟಿಸ್ಫೈಸ್ ಆಲ್ ದಿ 3. ಸೊ ಅದರಿಂದ ಆಲ್ ಆಫ್ ದೀಸ್ ಮಸ್ಟ್ ಬಿ ದಿ ರೈಟ್ ಆನ್ಸರ್. ಸ್ವಲ್ಪ ಈ ಲೀನಿಯರ್ ಇನ್ಇಕ್ವಾಲಿಟೀಸ್ನಲ್ಲಿ ಈ 2 ವೇರಿಯೇಬಲ್ಸ್ ಬಂದಾಗ ಒಂದು ಸ್ವಲ್ಪ ಅದು ಮಲ್ಟಿಪಲ್ ಲೈನ್ಸ್ ಕೊಟ್ಟಿರ್ತಾರೆ ಇನ್ಇಕ್ವಾಲಿಟೀಸ್, ಆವಾಗ ಒಂದು ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಶೇಡ್ ಮಾಡಿ ರೀಜನ್ನ ಕಂಡುಹಿಡಿಬೇಕಾಗತ್ತೆ. ನಾರ್ಮಲಿ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ ಇನ್ ದಿ ಬೋರ್ಡ್ ಎಕ್ಸಾಮ್ ನಾವು ಗ್ರಾಫ್ ಶೀಟ್ ಕೊಟ್ಟಿರ್ತಾರೆ, ಗ್ರಾಫ್ ಶೀಟ್ನಲ್ಲಿ ಮಾಡ್ತೀವಿ. ಇಲ್ಲಿ ನಮಗೆ CET-ನಲ್ಲಿ ಗ್ರಾಫ್ ಶೀಟ್ ಅಂತದೆಲ್ಲ ಏನೂ ಕೊಡೋದಿಲ್ಲ. ಆ ಥರ ಏನೋ ಒಂದು ರಫ್ ಆಗಿ ಮಾಡಿಕೊಂಡು ಮಾಡಬೇಕಾಗತ್ತೆ. The
feasible region for the following constraints. L1 less than or equal to 0, L2 ಕಾಮ ಇರಬೇಕದು, L2 L greater than or equal to 0, L3 equal to 0. ಇವಾಗ ನಮಗೆ L3 equal to 0 ಅಂತ ಕೊಟ್ಟ ಮೇಲೆ, that means the points must be on this line L3 only. That means ಈ L3 ಮೇಲೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ L3 ಮೇಲೆ ಇರಬೇಕು. ಸೊ ದಿಸ್ ಇಸ್ ದಿ L3 ಹಿಯರ್. ಸೊ ದಿಸ್ L3 ಮೇಲೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಈ L3 ಮೇಲೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ L3 ಮೇಲೆ ಇರಬೇಕು ಅಂದಾಗ ನಾವು ಸ್ವಲ್ಪ ರಿಸ್ಕ್ ತಗೊಂಡು ಆನ್ಸರ್ ಮಾಡೋದಾದರೆ ಈ ಏರಿಯಾ ಬರೋದಿಲ್ಲ, ಇದೆರಡು ಬರೋದಿಲ್ಲ. ನಾವು L1 less than or equal to 0, that is towards ಪೆನ್ ಸ್ಟಕ್ ಆಗಿದೆ. ಈ L1 ಲೈನ್ ಈ ತರ ಕೊಟ್ಟಿದ್ದಾರೆ. ದಿಸ್ ಇಸ್ ದಿ ಲೈನ್ L1. ಟುವರ್ಡ್ಸ್ ದಿಸ್ ತಗೋಬೇಕಾಗತ್ತೆ ಫಸ್ಟ್ ನಾವು. ಆರಿಜಿನ್ ಸ್ಯಾಟಿಸ್ಫೈಡ್ ದಟ್. L2 ಈ ತರ ಕೊಟ್ಟಿದ್ದಾರೆ. L2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಕೊಟ್ಟಿರೋದ್ರಿಂದ, so that means here what happens is ನಾವು ಈ ರೀಜನ್ ನ ಶೇಡ್ ಮಾಡ್ಕೋಬೇಕಾಗತ್ತೆ. ನಾವು ಈ ರೀಜನ್ ನ ಶೇಡ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀಜನ್ ನ ನಾವು ಶೇಡ್ ಮಾಡ್ಕೊಂಡಾಗ, ಅಂಡ್ ಇಟ್ ಶುಡ್ ಆಲ್ಸೋ ಬಿ ಆನ್ ದಟ್ ಈಸ್ L3 ಈಕ್ವಲ್ ಟು 0. ಯಾಕಂದ್ರೆ ಈ L3 ಈಕ್ವಲ್ ಟು 0 ನಲ್ಲಿ ಬರೀ EG ಮಾತ್ರ ಇಲ್ಲಿರುತ್ತೆ, ಬೇರೆದು ಈ ಹೊರಗಡೆ ಇರುತ್ತೆ. ಅದರಿಂದ ನಾವು ಈ GI ನ ತಗೊಳಕ್ಕಾಗೋದೇ ಇಲ್ಲ. ಅದರಿಂದ the line EG, because the points must satisfy that is it should be on that L3 equal to 0 ಅಂತ ಹೇಳಿರೋದ್ರಿಂದ, ಸೊ ಅದರಿಂದ this EG will be the right answer. ಹಾಗೆ ಡೈರೆಕ್ಟ್ ಆಗಿ ಮಾಡಬಹುದು. ನೆಕ್ಸ್ಟ್, this third option is quite easy. That is check ಮಾಡಿ ನೀವು. X is less than y, we are going to divide by a negative number. Negative number ಮಾಡಿದಾಗ ನಮ್ಮ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. ಲೆಸ್ ದೆನ್ ಇದ್ರೆ ಗ್ರೇಟರ್ ದೆನ್ ಆಗುತ್ತೆ. ಅದರಿಂದ x by b will be greater than y by b. That is a quite obvious answer. ಇದು ಅಷ್ಟೇ. And I think I have also discussed this same thing. ಅವಾಗಲೇ ಹೇಳಿದ್ದೆ. That is mod x is greater than b and your b is greater than 0 andre avag x should be greater than b or it should be less than minus b. Adrinda it is the fourth option is the obvious answer for this. The solution set of the inequality x greater than or equal to 0. ಇದನ್ನ ನೀವು ಅಬ್ಸರ್ವ್ ಮಾಡಿ. x ಈಕ್ವಲ್ ಟು 0 ಅನ್ನೋದು ನಮಗೆ y ಆಕ್ಸಿಸ್ ಆಗಿರುತ್ತೆ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಆಲ್ ದಿ ಪಾಯಿಂಟ್ಸ್ ಟುವರ್ಡ್ಸ್ ದಿ ರೈಟ್ ಆಫ್ ದಿ y ಆಕ್ಸಿಸ್.
ಓಕೆ, ಇದು ಹಾಫ್ ಪ್ಲೇನ್ ಅಂತ ಕೂಡ ಹಾಕ್ತೀವಿ. ಅಂಡ್ ಆಲ್ ದಿ ಪಾಯಿಂಟ್ಸ್ ಆನ್ ದಿಸ್ ವೈ ಆಕ್ಸಿಸ್ ಆಲ್ಸೋ ಹ್ಯಾಸ್ ಟು ಬಿ ಇನ್ಕ್ಲೂಡೆಡ್. ಆದ್ದರಿಂದ ನಮಗೆ ಆನ್ಸರ್ ವಿಲ್ ಬಿ ದಿ ಥರ್ಡ್ ಆಪ್ಷನ್. ದಿಸ್ ಇಸ್ ದಿ ಕ್ವೈಟ್ ಆಬ್ವಿಯಸ್ ಆನ್ಸರ್. ನೆಕ್ಸ್ಟ್, ಈ ಲೀನಿಯರ್ ಪ್ರೋಗ್ರಾಮಿಂಗ್ ಬಹಳ ಇಂಪಾರ್ಟೆಂಟು. ಲೀನಿಯರ್ ಪ್ರೋಗ್ರಾಮಿಂಗ್ ಸೆಕೆಂಡ್ PUCನಲ್ಲಿ ಇದರಲ್ಲಿ ಒಂದು 6 ಮಾರ್ಕಿನ ಕ್ವಶನ್ ಗ್ರಾಫ್ ಶೀಟ್ನಲ್ಲಿ ಮಾಡಬೇಕಾಗಿ ಬರುತ್ತೆ ನಿಮಗೆ. ಇಲ್ಲಿ 1 ಮಾರ್ಕ್ ಕ್ವಶನ್ ಕೂಡ ನಿಮಗೆ ಬೋರ್ಡಲ್ಲಿ ಬರುತ್ತೆ. ಅದು ನಮಗಿಲ್ಲಿ ಇಂಪಾರ್ಟೆಂಟ್ ಇಲ್ಲ. CETನಲ್ಲಿ ಎಲ್ಲಾನು 1 ಮಾರ್ಕ್ ಕ್ವಶನ್ ಆಗಿರೋದ್ರಿಂದ ಕಾನ್ಸೆಪ್ಟ್ ಬೇಸ್ಡ್ ಆಗೂ ಇರುತ್ತೆ, ಸ್ವಲ್ಪ ಲೆಂತಿಯಾಗೂ ಇರುತ್ತೆ. ದೊಡ್ಡ ದೊಡ್ಡ ಕ್ವಶನ್ಗೂ 1 ಮಾರ್ಕು, ಸಣ್ಣ ಸಣ್ಣ ಕ್ವಶನ್ಸ್ಗೂ ಕೂಡ 1 ಮಾರ್ಕ್ ಆಗಿರುತ್ತೆ. ನಾವು ಜುಡಿಷಿಯಸ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿ ಬರುತ್ತೆ ಅಷ್ಟೇ. ಮೊದಲನೇದಾಗಿ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತಂದ್ರೆ ಇಟ್ಸ್ ಆಪ್ಟಿಮಲ್ ವ್ಯಾಲ್ಯೂಸ್, ಆಪ್ಟಿಮಲ್ ಸೊಲ್ಯೂಷನ್. ಲೀನಿಯರ್ ಪ್ರೋಗ್ರಾಮಿಂಗ್ ಅಂತಂದ್ರೆ ಒಂದು ಆಬ್ಜೆಕ್ಟಿವ್ ಫಂಕ್ಷನ್ ಇರುತ್ತೆ, ಕನ್ಸ್ಟ್ರೇಂಟ್ಸ್ ಅಂತ ಕೊಟ್ಟಿರ್ತಾರೆ, ನಾನ್ ನೆಗೆಟಿವಿಟಿ ಕಂಡೀಷನ್ಸ್ ಅಂತ ಈ 3 ಇರುತ್ತೆ. ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ದಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಇದನ್ನ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಆಬ್ಜೆಕ್ಟಿವ್ ಫಂಕ್ಷನ್ ವಿಲ್ ಬಿ ಐದರ್ ಟು ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್. ಇದೊಂದು ಫಂಕ್ಷನ್ ಇನ್ವಾಲ್ವಿಂಗ್ ಆಲ್ ದಿ ವೇರಿಯಬಲ್ಸ್ ವಿಚ್ ಇಸ್ ಸೀಕಿಂಗ್ ಟು ಬಿ ಮ್ಯಾಕ್ಸಿಮೈಸ್ಡ್ ಆರ್ ಮಿನಿಮೈಸ್ಡ್ ಸಬ್ಜೆಕ್ಟ್ ಟು ದಿ ಕನ್ಸ್ಟ್ರೈಂಟ್ಸ್. ಕೆಲವೊಂದು ನಿರ್ಬಂಧಗಳಿರ್ತವೆ. ಇದು ನಾನ್ ನೆಗೆಟಿವಿಟಿ ಕಂಡೀಷನ್ಸ್ ಅಂತ ಕೊಟ್ಟಿರ್ತಾರೆ. ದಿಸ್ ಇಸ್ ದಿ ಆಫ್ n ವೇರಿಯಬಲ್ಸ್ ನಲ್ಲಿ ಕೊಟ್ಟಿದ್ದಾರೆ. ನಮ್ಮ ಸಿಲೆಬಸ್ ನಲ್ಲಿ ಬರೀ 2 ವೇರಿಯಬಲ್ಸ್ ತನಕ. ಇಲ್ಲಿ ದಿಸ್ CJs ಅನ್ನ ವಿ ಕಾಲ್ ಇಟ್ ಆಸ್ ದಿ ಕಾಸ್ಟ್ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ಈ BIJs ಮತ್ತೆ B ಇವೆಲ್ಲ ಕೂಡ ರಿಯಲ್ ನಂಬರ್ಸ್ ಆಗಿರುತ್ತೆ. ಅಂಡ್ x1, x2, x3 up to xn are the variables. So these things are very very important. As I told you, objective function which needs to be maximized or minimized. Constraints, ಕೆಲವೊಂದು ಕಂಡೀಷನ್ಸ್ಗಳು ಕೊಟ್ಟಿರ್ತವೆ. ಆ ಕಂಡೀಷನ್ಸ್ಗಳೇನು ಕನ್ಸ್ಟ್ರೈಂಟ್ಸ್ ಅಂತ. ನಾನ್ ನೆಗೆಟಿವಿಟಿ ಕಂಡೀಷನ್ಸ್, x greater than or equal to 0, y greater than or equal to 0, we call it as the non negative constraints ಅಂತ ಕರಿತೀವಿ. ನಾನ್ ನೆಗೆಟಿವಿಟಿ ಕಂಡೀಷನ್ಸ್ ಅಂತ ಕರಿತೀವಿ. ಮುಖ್ಯವಾಗಿ ಫೀಸಿಬಲ್ ರೀಜನ್ ಅಂದರೆ ಏನು? ಫೀಸಿಬಲ್ ರೀಜನ್ ಅಂದ್ರೆ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ ದಿ ಪ್ಲೇನ್ ವಿಚ್ ವಿಲ್ ಸ್ಯಾಟಿಸ್ಫೈ ಆಲ್ ದಿ ಕನ್ಸ್ಟ್ರೈಂಟ್ಸ್. ಅದನ್ನ ನಾವು ಫೀಸಿಬಲ್ ರೀಜನ್ ಅಂತ ಕರಿತೀವಿ. ಆ ಫೀಸಿಬಲ್ ರೀಜನ್ ನಲ್ಲಿ ಎಲ್ಲಾ ನಿರ್ಬಂಧಗಳನ್ನ ಸ್ಯಾಟಿಸ್ಫೈ ಮಾಡ್ತಾ ಇರುತ್ತೆ. ಅದರಲ್ಲಿ ನಾವು ಬೆಸ್ಟ್ ಸೊಲ್ಯೂಷನ್ ನ ಹುಡುಕುವಂತ ಕೆಲಸ ಮಾಡಬೇಕು. ಅದನ್ನೇ ನಾವು ಫೈಂಡಿಂಗ್ ದಿ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಆಪ್ಟಿಮಲ್ ಸೊಲ್ಯೂಷನ್ ಅಂದ್ರೆ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ. ಆಪ್ಟಿಮಲ್ ವ್ಯಾಲ್ಯೂ ಅಂದಾಗ ದಿ ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್. The value of the objective function, optimal value, when optimality is reached. ಆ ಆಪ್ಟಿಮ್ಯಾಲಿಟಿ ರೀಚ್ ಆಗೋದಿಕ್ಕೆ ಯಾವ ಒಂದು ವ್ಯಾಲ್ಯೂ ಆಫ್ ಎಕ್ಸ್, ಯಾವ ವ್ಯಾಲ್ಯೂ ಆಫ್ ವೈ ನಮಗೆ ಸಹಾಯ ಮಾಡುತ್ತೆ, ಅದನ್ನ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ನಮಗೆ ಈ ಗ್ರಾಫಿಕಲ್ ಮೆಥಡ್ ಆಫ್ ಸಾಲ್ವಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂತ ನಮ್ಮ ಸಬ್ಜೆಕ್ಟ್ ನಲ್ಲಿ ಫೀಸಿಬಲ್ ಸೊಲ್ಯೂಷನ್ ಅಂತ ಹೇಳಿದೆ, ಫೀಸಿಬಲ್ ರೀಜನ್ ಅಂತ. ಈ ಆಪ್ಟಿಮಲ್ ಫೀಸಿಬಲ್ ಸೊಲ್ಯೂಷನ್ ಹೇಗಿರುತ್ತೆ ಅಂದ್ರೆ ಯೂಶುವಲ್ ಆಗಿ ನಮಗೆ ಈ ಯಾವುದೇ ಒಂದು ಫೀಸಿಬಲ್ ಇದು ರೀಜನ್ ಯಾವ ತರ ಇರುತ್ತೆ ಅಂತಂದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಗಾಟ್ ದಿಸ್, ಯಾವ ತರ ಈ ತರ ಒಂದು ಕನ್ಸ್ಟ್ರೈಂಟ್ಸ್ ಗಳೆಲ್ಲ ಬಂದಿರುತ್ತೆ ನಮಗೆ. ಈ ತರ ನಮಗೆ ಈ ತರ ಒಂದು ರೀಜನ್ ಬರಬಹುದು, ಅಥವಾ ನಮಗೆ ಈ ತರ ಒಂದು ರೀಜನ್ ಕೂಡ ಬರಬಹುದು. ಈ ತರ ರೀಜನ್ ಬರಬಹುದು. ಇದು ಬೌಂಡೆಡ್ ರೀಜನ್ ಆಗಿರುತ್ತೆ, ಇದು ಅನ್ಬೌಂಡೆಡ್ ರೀಜನ್ ಆಗಿರುತ್ತೆ. ಈ ತರ ಪ್ರಾಬ್ಲಮ್ಸ್ಗಳಲ್ಲಿ ನಾರ್ಮಲ್ ಆಗಿ ನಮಗೆ ಈ ಮಿನಿಮೈಸೇಷನ್ ಟೈಪ್ ಆಫ್ ಪ್ರಾಬ್ಲಮ್ಸ್ಗಳು ಬರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಆಗಬಹುದು ಅಥವಾ ಮಿನಿಮಮ್ ಕಂಡುಹಿಡಿಬೇಕಂತದ್ದು ಆಗತ್ತೆ.
ಇದರಲ್ಲಿ ಈ ಕಾರ್ನರ್ ಪಾಯಿಂಟ್ಸ್ಗಳ ಹತ್ರ ಯೂಶಲ್ ಆಗಿ ನಮ್ಮ ಆಪ್ಟಿಮಲ್ ಸೊಲ್ಯೂಷನ್ಸ್ಗಳೆಲ್ಲ ಇಲ್ಲಿ ಸಿಗತ್ತೆ ನಮಗೆ. ಇಲ್ಲೂ ಕೂಡ ಇದು ಒಂದು ಆಪ್ಟಿಮಲ್ ಸೊಲ್ಯೂಷನ್ಸ್ಗಳು ಈ ತರ ಸಿಗತ್ತೆ. ಕೆಲವೊಮ್ಮೆ ನಮಗೆ ಈ ಪಾಯಿಂಟ್ ಹತ್ರನೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಸಿಕ್ತು, ಇಲ್ಲೂ ಕೂಡ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಸಿಕ್ತು ಅಂತಂದ್ರೆ ಈ ಇರ್ತಕ್ಕಂಥ ಈ ಲೈನ್ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಕೂಡ ನಮಗೆ ಝೆಡ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಗಿರುತ್ತೆ. ಅಥವಾ ಮಿನಿಮಮ್ ವ್ಯಾಲ್ಯೂ ಮಾಡಬೇಕಾದ್ರೆ ಈ 2 ಪಾಯಿಂಟ್ ಅಲ್ಲೂ ಮಿನಿಮಮ್ ಬಂತು ಅಂದ್ರೆ ಇದರೆಲ್ಲ ಕಡೆ ಈ ಲೈನ್ ಜಾಯಿನಿಂಗ್ ದಟ್ ಪಾಯಿಂಟ್ಸ್ ಎಲ್ಲ ಕಡೆನೂ ನಮಗೆ ಮಿನಿಮಮ್ ವ್ಯಾಲ್ಯೂ ಇರುತ್ತೆ. ಅವಾಗ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಮಾತಾಡ್ಕೋತೀವಿ. ಕೆಲವೊಂದು ಸರಿ ಏನಾಗುತ್ತೆ, ನಾವು ಕನ್ಸ್ಟ್ರೈಂಟ್ಸ್ ಅನ್ನ ಮಾಡಿದಾಗ ಏನಾಗುತ್ತೆ, ಈ ತರ ಒಂದು ರೀಜನ್ ಬರುತ್ತೆ, ಈ ಕಡೆ ಒಂದು ರೀಜನ್ ಬರುತ್ತೆ. ಈ ತರ ಆದಾಗ ನಾವು ಅನ್ಕೋಬೇಕು, ಓ ಇದೆರಡಕ್ಕೂ ಏನು ಕಾಮನ್ ರೀಜನ್ನೇ ಬಂದಿಲ್ಲ. ಅವಾಗ ನಾವು ಆಪ್ಟಿಮ್ಯಾಲಿಟಿಯಲ್ಲಿ ಫೀಸಿಬಲ್ ರೀಜನ್ನೇ ಸಿಕ್ಲಿಲ್ಲ. ಸೊ ಫೀಸಿಬಲ್ ರೀಜನ್ನೇ ಸಿಕ್ಲಿಲ್ಲ ಅಂತಂದ್ರೆ ಅವಾಗ ನಾವು ಹೇಳಬೇಕಾಗತ್ತೆ, ದಿಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಡಸ್ ನಾಟ್ ಹ್ಯಾವ್ ಎ ಸೊಲ್ಯೂಷನ್ ಅಂತ ಅನ್ಕೋಬೇಕಾಗತ್ತೆ. ದಟ್ಸ್ ಒನ್ ಥಿಂಗ್. ನೌ ದಿಸ್ ಇಸ್ ವಾಟ್ ದಟ್ ಐ ಎಕ್ಸ್ಪ್ಲೈನ್ಡ್. ಆದರೆ ಈ ಫೀಸಿಬಿಲಿಟಿ ಅನ್ಬೌಂಡೆಡ್ ಸೊಲ್ಯೂಷನ್ಸ್ ಬಗ್ಗೆ ಏನು ಹೇಳಿದೆ ಅದನ್ನ ಕಾರ್ನರ್ ಪಾಯಿಂಟ್ ಹತ್ರ ಎಲ್ಲಿ ಸಿಗತ್ತೆ ಅಂತ ಹೇಳಿರೋದಕ್ಕೆ ದಿಸ್ ಇಸ್ ವಾಟ್ ದಿ ಪವರ್ ಪಾಯಿಂಟ್ ಡಿಸ್ಪ್ಲೇ ಶೋಸ್ ಹಿಯರ್ ಫಾರ್ ಯು. ನೆಕ್ಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮೈಸ್ z is equal to 11x plus 8y subject to the constraints ಕೊಟ್ಟಿದ್ದಾರೆ. ನಾನ್ ನೆಗೆಟಿವಿಟಿ ಕಂಡೀಷನ್ಸ್ಗಳು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಫಸ್ಟ್ ಅಬ್ಸರ್ವೇಷನ್ ಈಸ್ ಈ 4,2 ಪಾಯಿಂಟ್ ಆಗಲಿ, ಓಕೆ, ಮತ್ತೆ ಈ 4,2, 4,0, 4,2 ಇದೆಲ್ಲ ಕೊಟ್ಟಿದ್ದಾರೆ. 4,2 is it satisfying this constraints? Yes. Is 4,0 also satisfying these conditions? Yes. So 4,2, 4,0 ಎರಡೂ ಕೂಡ they are the corner points of the feasible region ಅಂತ ಅನ್ಕೊಳ್ಳೋಣ. they are the feasible region. ಇವಾಗ ಡೈರೆಕ್ಟ್ ಆಗಿ ಝೆಡ್ ವ್ಯಾಲ್ಯೂ ನಲ್ಲಿ ಹಾಕ್ಬಿಡಿ. 4,2 ಮತ್ತೆ 4,0 ಅದರಲ್ಲಿ ಯಾವುದು ನಮಗೆ ವ್ಯಾಲ್ಯೂ ಆಫ್ ಝೆಡ್ ಮ್ಯಾಕ್ಸಿಮಮ್ ಸಿಗತ್ತೆ ನೋಡಬೇಕು. ಸೊ ನನಗನ್ಸುತ್ತೆ 4,2 ಹತ್ರ ಮ್ಯಾಕ್ಸಿಮಮ್ ಬರಲ್ಲ. ದಟ್ ಇಸ್ ಅಟ್ 4,0 ಮ್ಯಾಕ್ಸಿಮಮ್ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಇಸ್ ಅಟ್ 4,0 62. So I think I made a mistake here. ಸ್ವಲ್ಪ ಮಿಸ್ಟೇಕ್ ಆಗಿದೆ. ರೈಟ್, ಇಲ್ಲಿ ನೀವು ನೋಡಿ, ಇಲ್ಲಿ ಗ್ರಾಫ್ ಬರ್ದಿದೆ. ಇಲ್ಲಿ y is equal to 6 ಅಂತ ಲೈನು ಇದು, ಇದು x is equal to 4. ಸೊ ಎರಡು ಈ ಕಡೆನೇ ಇರಬೇಕು. x plus y ಈಕ್ವಲ್ ಟು 6 ಅಂತಂದ್ರೆ 6,0 ಒಂದು ಪಾಯಿಂಟ್ ಸಿಗುತ್ತೆ. ಏನೋ ಒಂದು ಪಾಯಿಂಟ್ 0,6 ಎರಡನ್ನು ಜಾಯಿನ್ ಮಾಡ್ತೀವಿ ಟುವರ್ಡ್ಸ್ ದಿಸ್. ಅದರಿಂದ ದಿ ಕಾಮನ್ ರೀಜನ್ ಈಸ್ ದಿಸ್. ದಿಸ್ ಇಸ್ ದಿ ಫೀಸಿಬಲ್ ರೀಜನ್. ಸೊ ದಿ ಕಾರ್ನರ್ ಪಾಯಿಂಟ್ಸ್ ಆರ್ 0,0, ನೆಕ್ಸ್ಟ್ 4,0 ಬರುತ್ತೆ, 4,2 ಬರುತ್ತೆ, 0,6 ಬರುತ್ತೆ. ಸೊ ಇದ್ರ ಹತ್ರ ಝೆಡ್ ವ್ಯಾಲ್ಯೂಸ್ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇಲ್ಲಿ. So you get the maximum value of z is 60 at 4,2. So therefore this is the second option is the right answer. The maximum value of z is equal to 3x plus 2y subject to x plus 2y less than or equal to 2
x plus 2y greater than or equal to 8, x comma y greater than or equal to 0 is ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು let us take this is the y axis, x axis ಅನ್ನ ತಗೊಂಡಿದ್ದೀವಿ. x plus 2y is equal to 2 ಅಂದರೆ y is equal to 0 ಆದಾಗ 2, 0 ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ನೆಕ್ಸ್ಟ್ when x is equal to 0, y is equal to 1 ಆಗಿರೋದ್ರಿಂದ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ದಿಸ್ ಪಾಯಿಂಟ್ ಇಸ್ 0, 1 ಇದೆರಡನ್ನು ಹೀಗೆ ಜಾಯಿನ್ ಮಾಡ್ತೀವಿ. ಟುವರ್ಡ್ಸ್ ದಿ ಆರಿಜಿನ್ ಶೇಡ್ ಮಾಡಬೇಕಾಗತ್ತೆ, ಯಾಕಂತಂದ್ರೆ ಆರಿಜಿನ್ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್. ಹಾಗಾಗಿ ಎಕ್ಸ್ ಪ್ಲಸ್ 2y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 ಅನ್ನೋದು ಇಟ್ ಇಸ್ ಆಕ್ಚುಲಿ ಎ ಪ್ಯಾರಲಲ್ ಲೈನ್ ಆಗಿ ಬರುತ್ತೆ. ಸೊ ದಿಸ್ ಪಾಯಿಂಟ್ ವೆನ್ y is equal to 0, so it will become 8, 0. Then again this point when x is equal to 0 ನಿಮಗೆ y is equal to 4 ಬರ್ತಾ ಇದೆ. that is it will be 0, 4. ಬಟ್ ಇಲ್ಲೇನಾಗಿದೆ ಅಂತಂದ್ರೆ x plus 2y greater than or equal to 8 origin does not satisfy, so therefore the opposite side we shared. ಸೊ ಇಲ್ಲಿ ನೋಡಿದಾಗ ನಮಗೆ ಫೀಸಿಬಲ್ ರೀಜನ್ ಅನ್ನೋದು ಏನು ಸಿಗ್ತಾ ಇಲ್ಲ. ಸೊ ಫೀಸಿಬಲ್ ರೀಜನ್ ಇಲ್ಲದೆ ಹೋದ್ಮೇಲೆ ನಮಗೆ ಮ್ಯಾಕ್ಸಿಮಮ್ ಆಗಲಿ ಮಿನಿಮಮ್ ಆಗಲಿ ಸಿಗೋದಿಲ್ಲ. ಅದರಿಂದ ದಿ ಆನ್ಸರ್ ಶುಡ್ ಬಿ ನನ್ ಆಫ್ ದೀಸ್. ಸೊ ದಿಸ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಇಸ್ ದಿ ರೀಜನ್ represented by x greater than or equal to 0, y greater than or equal to 0. quite obviously ಇದನ್ನ ಫಸ್ಟ್ ಕ್ವಾಡ್ರೆಂಟ್ ಅಂತ. ಸುಮ್ಮನೆ ಕೆಲವೊಂದು ಸಿಂಪಲ್ ಕ್ವಶನ್ಸ್ ಇರುತ್ತೆ, ಎಲ್ರಿಗೂ ಕೆಲವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕಾಗತ್ತೆ. ನನಗೂ ಒಂದು 4 ಕ್ವಶನ್ ಮಾಡಕ್ ಬರುತ್ತೆ ಅಂತ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ದಿ ಆಬ್ಜೆಕ್ಟಿವ್ ಫಂಕ್ಷನ್ ಆಫ್ ಎನ್ LPP ಈಸ್ ಎ ಕಾನ್ಸ್ಟೆಂಟ್, ಎ ಫಂಕ್ಷನ್ ಟು ಬಿ ಆಪ್ಟಿಮೈಸ್ಡ್, a relation between the variables, none of these. Constant illa. A relation between the variables. Relation between the variables andaga namage constraints gulu kuda ide, adrinda illa. So the function which is seeking to be maximized or minimized, that is what which seeks to be optimized, which we call it as the objective function of the LPP. That is the right answer. Well, the corner points of a feasible region determined this by the system of linear constraints are 0, 10, 5, 5, 15, 15, 0, 20. Z ಕೊಟ್ಟಿದ್ದಾರೆ px plus qy. Condition on p and q so that the maximum of z occurs at both the points ಅಂತ ಕೊಟ್ಟಿದ್ದಾರೆ. So both the points 15, 15, 0, 20. So you have to substitute x is equal to 15 and y is equal to 50. So that means we get 15p plus 15q. This will be equal to at 0, 20. So this will become, that is 20q. ಇದನ್ನ ಸಾಲ್ವ್ ಮಾಡಿದಾಗ that means we'll be getting q as equal to, that is 3p. So q is equal to 3p is the right answer for this. This is a very simple question. Well, ಇಲ್ಲಿ the feasible region, ಇದು ಆಕ್ಚುಲ್ ಆಗಿ feasible region ಇಲ್ಲಿ ಕೊಟ್ಟಿದ್ದಾರೆ. This is the feasible region ಇಲ್ಲಿ. So feasible region normal ಆಗಿ ಈ ತರ ಇದ್ದಾಗ it will be a minimization problem ಆಗಿರುತ್ತೆ. So you have to check at these points. So that is at all these corner points ನಿಮಗೆ ಕೊಟ್ಟಿದ್ದಾರೆ. 0, 8 ಒಂದು ಕಾರ್ನರ್ ಪಾಯಿಂಟ್ ಇದೆ. Then 12, 5, 2, 5 is one corner point. Then 4, 3 ಒಂದು ಕಾರ್ನರ್ ಪಾಯಿಂಟ್ ಇದೆ. 9, 0. These are the corner points, and each of these the values of z will be 24, 23,
25, 36 ಅಂತ ಬರ್ತಾ ಇದೆ. So here 23 happens to be the minimum value of z. So therefore the right answer is, that is 2, 5. This happens to be the optimal solution ಅಂತ ಕರಿತೀವಿ. feasible region ಒಳಗಡೆ ಇರುತ್ತೆ. Which of the following statement is correct? Every LPP has at least one optimal solution. ಈಗಾಗಲೇ ಒಂದು ಎಕ್ಸಾಂಪಲ್ ನಲ್ಲಿ ನೋಡಿದ್ವಿ. ಕೆಲವೊಂದು ಸಾರಿ feasible region ಸಿಗದೆ ಹೋದರೆ ನಿಮಗೆ LPPಗೆ every LPP need not have a solution. So every LPP has a unique optimal solution. ಅದು ಕೂಡ ತಪ್ಪು. ಯಾಕಂತಂದ್ರೆ ಕೆಲವೊಂದು ಸಾರಿ feasible region ಅಲ್ಲಿ ಎರಡು ಕಾರ್ನರ್ ಪಾಯಿಂಟ್ ಹತ್ರನೂ ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂನು ಅಥವಾ ಮಿನಿಮಮ್ ವ್ಯಾಲ್ಯೂ ಬಂದರೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ ಸಿಗುತ್ತೆ. ಇಫ್ ಎನ್ LPP ಹ್ಯಾಸ್ 2 optimal solutions, then it has infinitely many solutions is right, because every point on the line joining those 2 points will also be an optimal solution. So therefore the third option is the right answer. The optimal value of the objective function is attained at the points on x-axis, on y-axis, which are corner points of the feasible region. Quite obvious answer. It is a very, very simple question. In solving the LPP, that is minimize f is equal to 6x plus 10y subject to the constraints ಕೊಟ್ಟಿದ್ದಾರೆ. The redundant constraints are, ಅಂದರೆ redundant constraint ಅಂತಂದರೆ ಆ ಕನ್ಸ್ಟ್ರೆಂಟ್ ಇಂದ ನಮಗೆ ಏನು ಉಪಯೋಗ ಇಲ್ಲದೆ ಇರತಕ್ಕಂಥ ಒಂದು ಕನ್ಸ್ಟ್ರೆಂಟ್ ಇದ್ರೆ ವಿ ಕಾಲ್ ಇಟ್ ಆಸ್ ವಾಟ್ ಇಸ್ ನೋನ್ ಆಸ್ ಎನ್ ರಿಡೆಂಡೆಂಟ್ ಕನ್ಸ್ಟ್ರೆಂಟ್ ಅಂತ. ಇದನ್ನ ಬೇಕಂದ್ರೆ ನೋಡೋಣ. ವಿಲ್ ಸಿ ವಾಟ್ ಆರ್ ದಿ ಕನ್ಸ್ಟ್ರೆಂಟ್ಸ್. ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ಲೈನ್, ಎಕ್ಸ್ ಇಸ್ ಈಕ್ವಲ್ ಟು 6 ಅಂತ ಇಟ್ಕೊಳ್ಳಿ. ಸೊ ಆಲ್ ಟುವರ್ಡ್ಸ್ ದಿ ರೈಟ್ ಆಫ್ ದಿಸ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನ್ ಮಾಡ್ತೀವಿ, y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. ದಿಸ್ ಲೈನ್ ಈಸ್ y ಈಸ್ ಈಕ್ವಲ್ ಟು 2 ಅಂತ ಇಟ್ಕೊಂಡ್ರೆ, ಸೊ ದೆನ್ y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂದಾಗ ದಿಸ್ ವಿಲ್ ಬಿ ದಿ ರೀಜನ್ ಅಂತ ಇವಾಗ ಆಯ್ತು. ದಿಸ್ ಇಸ್ ದಿ ರೀಜನ್. ದೆನ್ ನೆಕ್ಸ್ಟ್ ಇನ್ನ ಒಂದು 2x ಪ್ಲಸ್ ದಿಸ್ ಪಾಯಿಂಟ್ ಇಸ್ let us come to that. 2x plus y greater than or equal to 10 ಅಂತ ಕೊಟ್ಟಿದ್ದಾರೆ. when y is equal to 0, your x will be 5. ಅದರಿಂದ ಆ ಪಾಯಿಂಟ್ ಇಲ್ಲಿರುತ್ತೆ 5,0 ಹತ್ರ. ನೆಕ್ಸ್ಟ್ when x is equal to 0, y will be equal to 10. so that means this point will be 0,10. so ಇದೆರಡನ್ನು ಕೂಡ ಶೇಡ್ ಮಾಡ್ತೀವಿ. ಇದೆರಡನ್ನ ಶೇಡ್ ಮಾಡಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದ್ರೆ ಟುವರ್ಡ್ಸ್ ದಿಸ್ ಅಂತ. ಬಟ್ ಆಲ್ರೆಡಿ ನಮ್ಗೆ ಇಷ್ಟು ಕೊಟ್ಬಿಟ್ಟಿದ್ದಾರೆ, ನಮ್ಗೆ ಇಷ್ಟು ಸಿಕ್ಬಿಟ್ಟಿದೆ. ಅಂಡ್ ಅದಕ್ಕೂ ಇದಕ್ಕೂ ಓವರ್ಲ್ಯಾಪಿಂಗ್ ಅಂದ್ರೆ ಇದೇ ರೀಜನ್. ಸೊ ಈ ಕನ್ಸ್ಟ್ರೆಂಟ್ ನಮಗೆ ಕೊಡದೇನೆ ಇರಬಹುದು ಅಂತ. ಅಂದ್ರೆ ದಿಸ್ 2x ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಅಂತಕ್ಕಂಥದ್ದು ನಮಗೆ ಮತ್ತೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ವೈ ಇದು ಕೂಡ ಬೇಕಾಗಿರ್ಲಿಲ್ಲ ಅನ್ಸುತ್ತೆ. ಆದ್ರಿಂದ ಇದನ್ನ ವಿ ಕಾಲ್ ಇಟ್ ಆಸ್ ದಿ ರಿಡೆಂಡೆಂಟ್ ಕನ್ಸ್ಟ್ರೆಂಟ್ ಅಂತ ಕರಿತೀವಿ. ಸೊ ದೇರ್ ಫೋರ್ ದಿ ಸೆಕೆಂಡ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, the region represented by the inequalities. ಈಗ ತಾನೆ ಅದೇ ಟೈಪ್ ಒಂದು ಕ್ವೆಶ್ಚನ್ ಅನ್ನ ಮಾಡಿದೀವಿ. x greater than or equal to 6. so this is the point 6,0 ಈ ಕಡೆ ಇರ್ತಕ್ಕಂಥದ್ದು. y greater than or equal to 2, y is equal to 2. so this is the region now.
ನೆಕ್ಸ್ಟ್ 2x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 10. ಈಗ ತಾನೇ ಅದೇ ಥರ ಒಂದು ಮಾಡಿದ್ವಿ. ದಟ್ ಇಸ್ ದಿಸ್ ಇಸ್ 5,0. ನೆಕ್ಸ್ಟು 0,10 ಬರುತ್ತೆ ಇಲ್ಲಿ. 0,10 ಇದೆರಡನ್ನು ಜಾಯಿನ್ ಮಾಡ್ತೀವಿ. 2x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂದರೆ ಟುವರ್ಡ್ಸ್ ದಿಸ್ ನಾವು ಶೇಡನ್ನು ಮಾಡಬೇಕಾಗತ್ತೆ. ಇದೆರಡನ್ನು ನೋಡಿದಾಗ ದೇರ್ ಇಸ್ ನೋ ಓವರ್ಲ್ಯಾಪ್ ಅಟ್ ಆಲ್. ಸೊ ಆದ್ದರಿಂದ ದಟ್ ಮೀನ್ಸ್ ಇಟ್ ಈಸ್ ಅನ್ಬೌಂಡೆಡ್ ಅಂತ ಹೇಳಕ್ಕಾಗಲ್ಲ, ಪಾಲಿಗನ್ ಅಂತ ಹೇಳಕ್ಕಾಗಲ್ಲ, ಎಕ್ಸ್ಟೀರಿಯರ್ ಆಫ್ ಎ ಟ್ರಯಾಂಗಲ್ ಅಂತ ಹೇಳಕ್ಕಾಗಲ್ಲ. ದಿ ಆನ್ಸರ್ ಇಸ್ ಕ್ವೈಟ್ ಆಬ್ವಿಯಸ್ಲಿ ನನ್ ಆಫ್ ದೀಸ್. ಸೊ ದಿಸ್ ಇಸ್ ದಿ ರೈಟ್ ಆನ್ಸರ್. ವಿತ್ ದಿಸ್ ವಿ ಕನ್ಕ್ಲೂಡ್ ದಿ ಸೆಷನ್. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನೀವು ಗಣಿತಶಾಸ್ತ್ರದಲ್ಲಿ ಮ್ಯಾಥ್ಸಲ್ಲಿ ಇಷ್ಟೊಂದು ಸೆಷನ್ಸ್ಗಳನ್ನ ನೋಡಿದ್ದೀರಾ. ಬಹುಶಃ ನನಗನ್ಸಿದ್ದು ಹೀಗೆ, ಕಾಲಾವಕಾಶ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಎಲ್ಲ ರೀತಿಯಾದಂಥ ವೆರೈಟಿ ಆದಂಥ ಒಂದು ಪ್ರಾಬ್ಲಮ್ಸ್ಗಳನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ನಾವು ಮಾಡಿರೋದಷ್ಟೇ CETಗೆ ಸಾಕು ಅಂತಲೂ ಹೇಳೋಕ್ಕಾಗಲ್ಲ. ನಾವು ಮಾಡಿರ್ತಕ್ಕಂಥದ್ದು ಟಫ್ ಪ್ರಾಬ್ಲಮ್ಸ್ಗಳು ಆಗಿದೆ, ಕೆಲವೊಂದು ಸಿಂಪಲ್ ಪ್ರಾಬ್ಲಮ್ಸ್ಗಳಾಗಿದೆ. ಇಟ್ಸ್ ಅ mixed match of everything. Probably in the years to come or in the next time ಇನ್ನೂ ಒಂದು ಸ್ವಲ್ಪ ಎಡಿಟ್ ಮಾಡಿ ಇನ್ನೊಂದಷ್ಟು ಮಾಡಿದಾಗ ಬಹುಶಃ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮೂಡಿ ಬರಬಹುದು. ಸಾಧ್ಯವಾದಷ್ಟು ಇರ್ತಕ್ಕಂಥ ಒಂದು ಕನ್ಸ್ಟ್ರೆಂಟ್ಸ್ನಲ್ಲಿ ನಾವು ಒಂದಷ್ಟು ಎಕ್ಸಾಂಪಲ್ಸನ್ನು ತಗೊಂಡು ಮಾಡಿದ್ದೀವಿ. ವಿ ವಿಶ್ ಯು ಆಲ್ ದಿ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ. ವಿ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ CET exam and NEET exam. Thank you, one and all.